ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಚಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವನ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಕರ್ತೃವಿನ ಬಗ್ಗೆ, ಕ್ರಿಯೆಯ ಸುತ್ತಮುತ್ತಲೂ ಆತನ ಪ್ರವೇಶದಲ್ಲಿ ಪ್ರಧಾನವಾದ ಕರ್ತೃ ಅನಿಸಿಕೊಳ್ಳುವವ ಸಾತ್ವಿಕನಿರ್ತಾನೆ, ಸಾತ್ವಿಕನಿರಬೇಕು. ಅವನಲ್ಲಿರತಕ್ಕಂತಹ ಒಂದು ಸುಂದರವಾದ ಲಕ್ಷಣ ಧೃತಿಯ ಸಮನ್ವಯ, ಧೈರ್ಯವಂತಿಕೆ. ಬಹಳ ಧೀರನಾಗಿ ಕೆಲಸವನ್ನು ನಡೆಸಿಕೊಡ್ತಾನೆ, ಅವನು ಸಾತ್ವಿಕನಾಗ್ತಾನೆ ಅಂತ ಕೃಷ್ಣ ಹೇಳಿದ್ದಾನೆ. ಧೈರ್ಯ, ಮಾನಸಿಕವಾಗಿರತಕ್ಕಂತಹ ಒಂದು ಗುಣ ಕೊಲೆಗಾರನಲ್ಲಿಯೂ ಇರ್ತದಲ್ಲ. ಅವನು ಧೈರ್ಯ ವಹಿಸಿ ಕೈ ನಡುಗದೆ ಕತ್ತಿ ಎಸೆಯುತ್ತಾನೆ. ಮೋಸ ಮಾಡುವವನಲ್ಲಿ ಧೈರ್ಯ ಇಲ್ವಾ? ಯಾವ ಧೈರ್ಯದಿಂದ ಮೋಸ ಮಾಡ್ತೀಯ ನೀನು ಕೇಳಿದರೆ? ನಾವು ಕೇಳುವಷ್ಟೇ ಇರ್ತದೆ ಅವನಲ್ಲಿ ಧೈರ್ಯ, ಕೆಚ್ಚದೆ. ಅಂಥವರಿಗೂ ಮೋಸ ಮಾಡಿದ್ಯಾ, ಅಂಥವರಿಗೂ ಅನ್ಯಾಯ ಮಾಡಿದ್ಯಾ, ಟೊಪ್ಪಿ ಹಾಕಿದ್ಯಾ ಅಂದರೆ ಅದು ಒಂದು ಧೈರ್ಯ ಅಲ್ವಾ? ಎಷ್ಟೋ ಎತ್ತರದಿಂದ ಹಾರತಾರೆ. ಚಿತ್ರದಲ್ಲಿ ನಾವು ನೋಡುತ್ತೇವೆ ಸಿನಿಮಾ ಮಂದಿಗಳ ಸಾಹಸಗಳು, ಅಥವಾ ಸರ್ಕಸ್ಸಿನವರು ಮಾಡತಕ್ಕಂತಹ ಸಾಹಸಗಳು. ಅವರಿಗೆ ಧೈರ್ಯ ಬೇಡ. ನಾವು ಕೇಳಿದ್ರೆ ಏನು ಧೈರ್ಯ ಅಂತೇವೆ. ಎಲ್ಲಿಯಾದರೂ ಚೂರು ಹೆಚ್ಚು ಕಡಿಮೆ ಆದರೆ, ಹೆಚ್ಚು ಕಡಿಮೆ ಆಗಿರ್ತದೆ ಕೆಲವೊಮ್ಮೆ, ಕೈಕಾಲು ಮುರಿದುಕೊಂಡಿರ್ತಾರೆ, ಮತ್ತೆ ಹಾರುತ್ತಾರೆ. ಅದು ಧೈರ್ಯ ಅಲ್ಲವೇ ಅಂತ. ಹೌದು, ಇದೆಲ್ಲ ಕಡೆಯಲ್ಲಿಯೂ ನಡೆದಿರುವುದು ಧೈರ್ಯವೇ. ಅವರು ನಡೆಸಿಕೊಟ್ಟಂತಹ ಕ್ರಿಯೆಗಳಲ್ಲಿ ಅವರ ಮನಸ್ಸಿನ ಬಗೆಯಲ್ಲಿ ಧೈರ್ಯ ಇದೆ, ಮನೆ ಮಾಡಿದೆ. ಆದರೆ ಎಂತಹ ಧೈರ್ಯ ಅದು ಸಾತ್ವಿಕವಾದದ್ದು, ಎಂತಹ ಧೈರ್ಯ ರಾಜಸವಾದದ್ದು, ಎಂತಹ ಧೈರ್ಯ ಅದು ತಾಮಸವಾದದ್ದು ಅಂತ ಅಲ್ಲಿರತಕ್ಕ ಮೂರು ಮುಖಗಳ ಪರಿಚಯ ಮಾಡಿಸ್ತೇನೆ ಅಂತ ಕೃಷ್ಣ ಧೃತಿಗೂ ತ್ರಿಗುಣ ಸ್ಪರ್ಶವನ್ನು, ಅದರ ವೈವಿಧ್ಯವನ್ನು, ಭೇದವನ್ನು ಹೇಳುತ್ತಾ ಇದ್ದಾನೆ. ಇನ್ಯಾವ ಧಿವೃತ್ತಿಗಳಿಗೆ ಹೇಳುವುದಿಲ್ಲ, ಇಷ್ಟಕ್ಕೆ ಮುಗಿಯಿತು ಪ್ರಧಾನವಾಗಿ. ಆದ್ದರಿಂದ ಧೃತ್ಯುತ್ಸಾಹ ಸಮನ್ವಿತ ಎನ್ನುವ ಕೃಷ್ಣನು ಕೊಟ್ಟಿರತಕ್ಕಂತಹ ಒಂದು ಕರ್ತೃವಿನ ಲಕ್ಷಣ ಎನ್ನುವುದು ಅದು ಇಡೀ ಕರ್ಮ ಸಿದ್ಧಾಂತದಲ್ಲಿ ಒಂದು ಹೆಚ್ಚಿನ ಪಾತ್ರವನ್ನು ಪಡಿತದೆ ಅಂತ ನಾನು ಹೇಳುತ್ತೇನೆ. ವಾಸ್ತವವಾಗಿ ಧೃತಿ ಇದು ಬೇಕೇ ಮನುಷ್ಯನಿಗೆ. ಅದು ಹೇಗಿರುತ್ತದೆ, ಯಾವುದರ ಮೇಲೆ ಇರ್ತದೆ ಅನ್ನುವುದರ ಬಗ್ಗೆ ಅದರ ಸಾತ್ವಿಕ ಮುಖವನ್ನು ಕೃಷ್ಣ ತೆರೆದಿಡ್ತಾನೆ. ಆ ಕೃಷ್ಣನ ಕೆಲವು ಪದಗಳಿಂದ ನಾವು ಅದರ ಹರವನ್ನು ಚೆನ್ನಾಗಿ ನೋಡಲಿಕ್ಕೆ ಬರ್ತದೆ. ಧೃತ್ಯಾಯಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ. ಸತ್ವಕ್ಕೆ ಸಂಬಂಧಪಟ್ಟಂತಹ ಸತ್ವಪ್ರಧಾನವಾದ ಸಾತ್ವಿಕವಾದ ಧೃತಿ. ಧೃತಿ ಎನ್ನುವುದು ಸ್ತ್ರೀಲಿಂಗ ಆದ್ದರಿಂದ ಅದನ್ನು ಸಾತ್ವಿಕಿ ಅಂತ ಕರೆದಿದ್ದಾರಷ್ಟೇ, ಸಾತ್ವಿಕಿ ಅಲ್ಲ, ಸಾತ್ವಿಕಿ ಅಂತ. ಸತ್ವಕ್ಕೆ ಸಂಬಂಧಪಟ್ಟಂತಹ ಧೃತಿ ಸಾತ್ವಿಕವಾದ ಧೃತಿ, ಸತ್ವಧೃತಿ ಕನ್ನಡದಲ್ಲಿ ಹೇಳುವುದಿದ್ದರೆ ಸತ್ವಮಯವಾದ ಧೃತಿ, ಸತ್ವಾಂಶವನ್ನು ಸೇರಿಸಿಕೊಂಡದ್ದು, ಒಳ್ಳೆಯವರಲ್ಲಿ ಮನೆ ಮಾಡಿದ ಮೂಡಿಕೊಂಡಿರತಕ್ಕಂತಹ ಧೃತಿ. ಅದು ಹೇಗಿರುತ್ತದೆ ಕೇಳಿದರೆ, ಮನ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ್ಯ ಯೋಗೇನ ಧಾರಯತ್. ಯೋಗ ಇರಬೇಕು ಅವನಲ್ಲಿ. ಯೋಗದಿಂದ ಅವನು ತನ್ನ ಮನಸ್ಸನ್ನು, ಪ್ರಾಣಗಳನ್ನು, ಇಂದ್ರಿಯಗಳನ್ನು, ಅವುಗಳ ಚೇಷ್ಟೆಗಳನ್ನು ನಿಯಂತ್ರಿಸಿಕೊಂಡಿರಬೇಕು, ಧಾರಣ ಮಾಡಿರಬೇಕು. ಎಂತಹ ಯೋಗ ಕೇಳಿದರೆ,
ವ್ಯಭಿಚರಿತ ಯೋಗ ಬೇಡ ಅಂತಾನೆ, ಅವ್ಯಭಿಚರಿತವಾದ ಯೋಗ ಅಂತ. ಇದಿಷ್ಟು ಸ್ಥೂಲವಾದ ಅದರ ಅರ್ಥ, ಅದರ ಸಂಬಂಧ. ವಾಸ್ತವವಾಗಿ ಮನುಷ್ಯನ ಮನಸ್ಸು, ಪ್ರಾಣ, ಇಂದ್ರಿಯಗಳು, ಇವುಗಳ ಚೇಷ್ಟೆಗಳು ಅವನ ಅಂಕೆಯಲ್ಲಿ ಬಂದಿರಬೇಕು. ಅದು ಯೋಗದ ಮಾರ್ಗದಲ್ಲಿ ಬಂದಿರಬೇಕು, ಅಥವಾ ಯೋಗದಿಂದ ಲಭ್ಯವಾಗಿರಬೇಕು. ಆ ಯೋಗವೂ ಸಹ ಅವ್ಯಭಿಚರಿತವಾಗಿ ಬಂದಿರಬೇಕು ಅಂತ ಹೇಳುತ್ತಾನೆ. ವ್ಯಭಿಚಾರ ಅಂದರೆ ಎಂಥದ್ದು? ಹೇಳಿಕೊಂಡು ತಿರುಗ್ತಾರೆ ಜನ ಸಾಮಾನ್ಯ ಶಬ್ದವನ್ನು. ಮೊನ್ನೆ ನಾನು ಹೇಳಿದ್ದೆ, ಪದ ಕದಂಬಗಳಲ್ಲಿನ ಒಂದು ಔಚಿತ್ಯ ವೈಶಿಷ್ಟ್ಯ ಕೇಳಿದರೆ ವ್ಯ ಎನ್ನುವುದರಲ್ಲಿ ಏನೋ ಒಂದು ಗಮ್ಮತ್ತಿದೆ ಅಂತ. ಎಲ್ಲ ಶಬ್ದರಾಶಿಗಳನ್ನು ಹುಡುಕ್ತಾ ಹೋದರೆ ವ್ಯಕಾರದಿಂದ ಶುರುವಾಗುವುದರ ಮೇಲೆ ಏನೋ ಒಂದು ಹೊಸ ಆಯಾಮಗಳು ಇರುತ್ತವೆ, ಸ್ವಲ್ಪ ಕ್ಲಿಷ್ಟ ಸಾಧ್ಯವಾಗಿರತಕ್ಕ ಸಂಗತಿಗಳು ಇರ್ತವೆ. ಅದರಲ್ಲಿ ಒಂದು ವ್ಯಭಿಚಾರವು ಸೇರ್ತದೆ. ವ್ಯಭಿಚಾರವನ್ನು ಮೊದಲಿಗೆ ಅಂದರೆ ಹೆಚ್ಚಾಗಿ ವ್ಯಾಪಕವಾಗಿ ನೋಡಿ, ವ್ಯಾಪಕ ಶಬ್ದವೂ ಆಗಿ ವ್ಯಾಪ್ತಿ ಅಂದಾಗ ಅದು ಒಂದು ಶಬ್ದವೇ, ಕಷ್ಟದ್ದೇ. ಹೆಚ್ಚಾಗಿ ಅಂತ ಹೇಳುವ, ವಿರಳವಾಗಿ ಅಲ್ಲ, ಹೆಚ್ಚಾಗಿ ವಿಪುಲವಾಗಿ ವ್ಯಭಿಚಾರವನ್ನು ನಮ್ಮ ಮುಂದೆ ಶಾಸ್ತ್ರದ ಚೌಕಟ್ಟಿನಲ್ಲಿ ಕೊಡುವವರು ತಾರ್ಕಿಕರು. ಆದ್ದರಿಂದ ಇದು ಒಂದು ದೃಷ್ಟಿಯಿಂದ ತರ್ಕದ ಶಬ್ದ, ತರ್ಕಶಾಸ್ತ್ರದ ಶಬ್ದ. ಅದನ್ನು ಉಳಿದ ಕಡೆಗೆ ಬಳಸುವುದರಲ್ಲಿ ತಪ್ಪಿಲ್ಲ, ಆ ಅರ್ಥವನ್ನು ಅವರ ಲಕ್ಷಣದಲ್ಲಿ. ತರ್ಕಶಾಸ್ತ್ರಕ್ಕೆ ಬಂದಾಗ ಅನೇಕ ಶಬ್ದಗಳಿಗೆಲ್ಲ ಹೊಸ ಆಯಾಮಗಳು ಬರ್ತವೆ, ಅವರದ್ದೇ ಆಗಿರುವಂತಹ ಒಂದು ಕ್ರಮ ಇದೆ. ಅದು ವ್ಯಾಕರಣಶಾಸ್ತ್ರಕ್ಕಿದ್ದಾಗ ಬೇರೆ ಆಗುವುದು ಉಂಟು, ತತ್ವಶಾಸ್ತ್ರಕ್ಕೆ ಬಂದಾಗ ಮತ್ತಷ್ಟು ವಿಭಿನ್ನವಾಗುವುದಿದೆ. ಏನಿದ್ರೂ ತರ್ಕಶಾಸ್ತ್ರವನ್ನು ಹೆಚ್ಚಾಗಿ ಎಲ್ಲರೂ ಅವಲಂಬಿಸಿಕೊಳ್ಳುತ್ತಾರೆ. ವ್ಯಭಿಚಾರ ಶಬ್ದ ಅವರದ್ದು ಹೆಚ್ಚಿನ ಕೊಡುಗೆ, ವ್ಯಾಪ್ತಿ ಶಬ್ದವು ಅವರದ್ದೇ ಕೊಡುಗೆ. ನಾವಾದರೆ ವ್ಯಾಪ್ತಿ ಅಂತೇವೆ, ಹೆಚ್ಚಾಗಿ ವ್ಯಾಪಕವಾಗಿದೆ ಹೇಳಿಕೊಂಡು. ಈಗ ಸರ್ವತ್ರ ಚಳಿ ವ್ಯಾಪಿಸಿಕೊಂಡಿದ್ದೆ ಹೇಳುತ್ತೇವೆ ನಾವು, ಆದರೆ ವ್ಯಾಪ್ತಿ ಶಬ್ದವು ಅವರದ್ದೇ, ಅದು ತರ್ಕದ್ದೇ ಒಂದು ವಿಚಿತ್ರ ಕೊಡುಗೆ. ವ್ಯಭಿಚಾರ ಅಂದರೆ ಏನು ಅಂದರೆ, ವ್ಯಾಪ್ತಿಗೂ ವ್ಯಭಿಚಾರಕ್ಕೂ ಸಂಬಂಧ ಇದೆ ತರ್ಕದಲ್ಲಿ ಇದು ವ್ಯಭಿಚಾರ ಅಂದರೆ ಹೇಳಿದ್ದು ಇನ್ನೊಂದು ಕಡೆಗೂ ಬರುವುದು, ಇಷ್ಟೇ, ಮತ್ತೇನಲ್ಲ. ಅತಿವ್ಯಾಪ್ತಿಯ ವ್ಯವಸ್ಥೆ ಒಂದು ದೃಷ್ಟಿಯಿಂದ. ನಾವು ಹಾಲು ಕೊಡ್ತದೆ ದನ ಅಂತ ಹೇಳುತ್ತೇವೆ ಹೇಳಿದರೆ ನೆಗಾಡ್ಲಿಕ್ಕೆ ಶುರು ಮಾಡ್ತಾರೆ, ಅದು ವ್ಯಭಿಚಾರ ಆಗ್ತದೆ ಅಂತ, ಲಕ್ಷಣ ಸರಿ ಇಲ್ಲ ಅಂತ. ಯಾಕೆಂದರೆ ಹಾಲು ಹೆಂಗಸರು ಕೊಡ್ತಾರಲ್ಲ, ದನ ಅಂತ ಹೇಳಿಬಿಡುವುದಾ ಅಂತ ಕೇಳ್ತೇವೆ ನಾವು. ಅಥವಾ ಎಮ್ಮೆಯೂ ಕೊಡ್ತದೆ, ದನವೇ ಯಾಕೆ ಕೊಡಬೇಕು ಅಂತೇನು, ಅದು ಉಳಿದ ಪ್ರಾಣಿಗಳಲ್ಲಿ ಇದೆ, ಪ್ರಯೋಜನ ಇಲ್ಲ ಆಯಿತು, ನಿಮ್ಮ ಲಕ್ಷಣ ಸರಿಯಾಗಲಿಲ್ಲ ಅಂತ. ಹೀಗೆ ಲಕ್ಷಣ ಎಲ್ಲಿ ಅತಿಕ್ರಾಂತವಾಗುತ್ತೋ, ಸಾಮಾನ್ಯವಾಗಿ ಲಕ್ಷಣದಲ್ಲಿ ಎರಡು ದೋಷ ಇದೆ, ಅವ್ಯಾಪ್ತಿ ಅತಿವ್ಯಾಪ್ತಿ ಅಂತ. ಕೊಂಬು ಇದ್ದದ್ದು ದನ ಅಂತ ಹೇಳಿದರೆ ಎಲ್ಲ ದನಕ್ಕೆ ಕೊಂಬಿಲ್ಲ, ಆದ್ದರಿಂದ ಹೋಯ್ತಾ, ಅವ್ಯಾಪ್ತಿ ಬಂತು. ವ್ಯಾಪಕವಾಗಿ ನೋಡಿಕೊಂಡರೆ ದನ ಇದ್ದಲ್ಲಿ ಎಲ್ಲ ಕೊಂಬಿಲ್ಲ ಆಯಿತು. ಮತ್ತು ಕೆಲವೊಮ್ಮೆ ಕೊಂಬಿದ್ದದ್ದು ದನ ಹೇಳಿದರೆ ಅತಿವ್ಯಾಪ್ತಿಯೂ ಬಂತು. ಯಾಕೆ? ಜಿಂಕೆಗೂ ಕೊಂಬುಂಟು, ಎಂತ ಮಾಡುವ ಈಗ? ಜಿಂಕೆಯನ್ನು ಹಿಡ್ಕೊಂಡಿದ್ದು ದನ ಅಂತ ಹೇಳಿದಾಗ ಆಗ್ತದೆ. ಆದ್ದರಿಂದ ಈ ಲಕ್ಷಣ ಕೊಂಬಿದ್ದದ್ದು ಅಂತ ದನ ಅಂತ ಹೇಳಿದರೆ ಅವ್ಯಾಪ್ತಿಯೂ ಬರ್ತದೆ, ಅತಿವ್ಯಾಪ್ತಿಯೂ ಬರ್ತದೆ. ಲಕ್ಷಣಕ್ಕೆ ವ್ಯಭಿಚಾರವೂ ಉಂಟು, ದೋಷ. ವ್ಯಭಿಚಾರ ಶಬ್ದ ತನ್ನನ್ನು ಮಾತ್ರ ಮುಟ್ಟದೆ ಮತ್ತೊಬ್ಬರನ್ನು ಮುಟ್ಟುವುದು ಅಂತ ಅರ್ಥ ಅಷ್ಟೆ. ಹಾಲು ಕೊಡುವುದು ಹೇಳಿದಾಗ ದನವನ್ನು ಮುಡುತ್ತದೆ ಹಾಲು ಕೊಡುವ ವಿಷಯ, ಆದರೆ ದನವನ್ನು ಅಲ್ಲದ ಎಮ್ಮೆಯನ್ನು ಅಥವಾ ಇತರ ಪ್ರಾಣಿಗಳನ್ನು ಅದು ಮುಡುತ್ತದೆ. ಈ ಅಂಶವನ್ನಿಟ್ಟುಕೊಂಡು ಲೋಕದಲ್ಲಿ ಪ್ರಯೋಗ ಮಾಡಿದರು. ವ್ಯಭಿಚಾರ ಅಂದರೆ ವ್ಯಭಿಚಾರ ಸ್ತ್ರೀ ಅದು ಅಂದರೆ ಏನರ್ಥ ಅಂದರೆ, ಅದು ತನ್ನ ಗಂಡನನ್ನು ಮಾತ್ರ ಪ್ರೀತಿಸಿಕೊಳ್ಳದೆ ಇತರರನ್ನು ಸಹ ಪ್ರೀತಿಸ್ತದೆ, ಇಷ್ಟೇ. ಇತರರ ಹತ್ರವೂ ಇದೆ ಎನ್ನುವುದಕ್ಕೆ ವ್ಯಭಿಚಾರ. ಅದು ಇತರವೂ ಆಗಿರಬೇಕು, ಹೊರತು ಇತರದಲ್ಲಿ ಆಗಿರಬಾರದು. ಇದು ಒಂದು ಗಂಡನಿಗೆ ಹೇಳಲಿಕ್ಕೆ ಬರುವುದಿಲ್ಲ. ಒಬ್ಬ ಗಂಡಸು ಎನ್ನುವವ ತನ್ನ ಹೆಂಡತಿಯಲ್ಲಿದ್ದಾನೆ ಮತ್ತು ಒಂದು ಹುಡುಗಿಯನ್ನು ಪ್ರೀತಿಸಿದ್ದಾನೆ ಅಂದಾಗ ವ್ಯಭಿಚಾರ ಆಗುವುದಿಲ್ಲ. ಆ ಒಂದು ಹುಡುಗಿ ಮದುವೆ ಆಗಿದ್ದರೆ ಆಗ್ತದೆ, ಆಗಿಲ್ಲದಿದ್ದರೆ ಆಗುವುದಿಲ್ಲ. ಯಾಕೆಂದರೆ ಅದಕ್ಕೆ ವ್ಯಭಿಚಾರ ಬೀಳುತ್ತೆ. ಇನ್ನೊಂದು ಹುಡುಗಿ ಮದುವೆ ಆಗಿದ್ದರೆ ಅದು ಇನ್ನೊಂದು ಗಂಡನನ್ನು ಮುಟ್ಟುವ ಮೂಲಕ ವ್ಯಭಿಚಾರ ಆಗತ್ತೆ. ಹಾಗೆ ಯಾರಿಗೂ ಸಂಬಂಧ ಪಡದೇ ಇದ್ದಾಗ ಅದು ವ್ಯಭಿಚಾರ ಆಗೋದಿಲ್ಲ. ಆದರೆ ಜನಕ್ಕೆ ಇದು ಸೂಕ್ಷ್ಮ ಗೊತ್ತಿಲ್ಲ. ಒಂದು ಹೆಣ್ಣು ಮದುವೆಯಾದದ್ದನ್ನು ಇನ್ನೊಬ್ಬ ಪ್ರೀತಿಸಿದರೆ ಅಂದರೆ ಇದೆಲ್ಲ ಬಹಳ ಕಷ್ಟದ್ದು. ಅಂದರೆ ಲವ್ ಒನ್ ಎನೆದರ್ ಅಂತ, ಇದು ಯಾರಿಗೂ ಇತ್ತೀಚೆಗೆ ನಾನು ಅದನ್ನು ಅವರ ಸಂದೇಶವಾಗಿ ಕೊಟ್ಟಿದ್ದೆ. ಪ್ರೀತಿಸು ಒಬ್ಬರನ್ನೊಬ್ಬರು ಅಂತ ಅರ್ಥ ಅದರದ್ದು ಇಂಗ್ಲೀಷಲ್ಲಿ ಬಂದಾಗ. ಲವ್ ಎನದರ್ ಒನ್ ಆಗಬಹುದು, ಅದು ಎರಡನೇ ಹಂತ. ಪ್ರೀತಿಸು, ನಿನ್ನನ್ನು ನೀನು ಪ್ರೀತಿಸು, ಇನ್ನೊಬ್ಬರನ್ನು ಪ್ರೀತಿಸು ಎನ್ನುವ ಮುಂದೆ ಹೋಗುತ್ತೆ. ಅದು ಇನ್ನೊಬ್ಬರನ್ನು ಪ್ರೀತಿಸು ಅನ್ನುವಾಗ ವ್ಯಭಿಚಾರಕ್ಕೆ ಹೋಗ್ತದೆ. ಮತ್ತೆ
ನಾವು ಒಂದು ಹೆಣ್ಣನ್ನು ಪ್ರೀತಿಸಿದ್ದೇನೆ, ಇನ್ನೊಂದು ಹೆಣ್ಣನ್ನು ಪ್ರೀತಿಸ್ತೇನೆ, ತಪ್ಪೇನಾಯಿತು? ಇನ್ನೊಂದು ಹೆಣ್ಣು ಯಾವುದು? ನನ್ನ ಮಗಳು. ಅಯ್ಯೋ ಸಾರಿ. ಅದು ಹೀಗೆ ಸ್ವಾರಿ ಆಗುವ ಕ್ರಮ ಹಾಗೆ. ನಾವು ಯಾರನ್ನು ಪ್ರೀತಿಸ್ತೇವೆ ಅಂತ ಅವ ಹೇಳಿದ ಸನ್ಯಾಸಿ ಕೂತು, ಅಂದರೆ ಸಂಸ್ಕೃತದಲ್ಲಿ ಇದರ ಸೊಗಸು ಜಾಸ್ತಿ. ಸನ್ಯಾಸಿ ಹೇಳಿದ, ನನ್ನ ಪ್ರಾಣಪ್ರಿಯೆ ನನ್ನ ಬಗಲಲ್ಲೇ ಕೂತಿರ್ತದೆ, ಅಂದರೆ ಕೂತ್ಕೊಳ್ಳುವವಳು. ಅದು ಸಂಸ್ಕೃತದಲ್ಲಿ ಬಂದಾಗ ಬಹಳ ಚೆನ್ನಾಗತ್ತೆ ಅಷ್ಟೇ. ನಾನು ಹೆಚ್ಚಾಗಿ ಮುಟ್ಟಿಕೊಂಡೇ ಇರ್ತೇನೆ, ಹೋದಲ್ಲೆಲ್ಲ ಬರ್ತದೆ ಇರ್ತದೆ, ಕರ್ಕೊಂಡು ಹೋಗ್ತೇನೆ. ಅಷ್ಟು ಇಷ್ಟವಾದ್ದು ಯಾರೋ ಎಗರಿಸಿಬಿಟ್ರಲ್ಲ, ಕೈ ಕೊಟ್ಟಿತ್ತಲ್ಲ, ಎಲ್ಲಿ ಹುಡುಕುದು ನಾನು ಅವಳನ್ನು ಅಂತಾನೆ. ಅದರ ಸಂಸ್ಕೃತದಲ್ಲಿ ಆಗಿ ಅದೆಂತ ಕೇಳಿದರೆ ಕೊನೆಗೆ ಅವನ ಗಿಂಡಿ. ಗಿಂಡಿ ಅಂದರೆ ಹೆಣ್ಣು, ಸಂಸ್ಕೃತದಲ್ಲಿ ಕುಂಡಿಕಾ ಅಂತ ಅರ್ಥ. ಕಮಂಡಲು ಸಂಸ್ಕೃತ, ಕುಂಡಿಕಾ ಅಂದರೆ ಗಿಂಡಿಯಿಂದ. ಅದು ನನ್ನ ಗಿಂಡಿ, ನನಗೆ ಪ್ರಾಣಪ್ರಿಯ, ಹತ್ತಿರದಲ್ಲೇ ಇರ್ತದೆ, ನನಗೆ ಬೇಕಾದೆಲ್ಲ ಸಹಾಯ ಮಾಡ್ತದೆ, ಎಲ್ಲಿ ಹೋದಲ್ಲಿ ನಾನು ಪ್ರೀತಿಸ್ತಿದ್ದೆ, ಎಲ್ಲಿ ಯಾರೋ ಕತ್ಕೊಂಡು ಹೋದ್ರು ಅಂತ ಹೇಳ್ತಾನೆ. ಜನ ಯೋಚನೆ ಮಾಡಿದ್ದೀವಿ ಇಷ್ಟೇ ಹೇಳುವಾಗ, ನಿನ್ಗೊಂದು ಹೆಣ್ಣಿತ್ತ ಯಾರ ಕತ್ಕೊಂಡು ಹೋದ್ರೆ ಯೋಚನೆ ಮಾಡ್ತಾನೆ, ಇಲ್ಲಯ್ಯ ಗಿಂಡಿ ಇತ್ತು ಅಂತಾನೆ. ಹೀಗೆ ಇಂಥದ್ದೆಲ್ಲ ಸಂಸ್ಕೃತದಲ್ಲಿ ಸೊಗಸುಗಳೆಲ್ಲ ಹೆಚ್ಚಾಗಿರ್ತದೆ. ಆದರೆ ವ್ಯಭಿಚಾರವನ್ನು ನಾವು ಲೋಕದಲ್ಲಿ ಹೇಳುವುದು ಕಷ್ಟ, ಚೆನ್ನಾಗಿ ಆಗುವುದಿಲ್ಲ ಅದು. ಅದರ ಪ್ರಯೋಗದ ಕ್ರಮ ಬೇರೆ. ಇಲ್ಲಿ ಹೇಳ್ತಾನೆ ಕೃಷ್ಣ ಅವ್ಯಭಿಚಾರ ಅಂತಾನೆ. ಇನ್ನೊಂದೆಡೆಗೆ ಹರಿದು ಹೋಗದ, ಹಂಚಿರದ, ಮುಟ್ಟಿಕೊಳ್ಳದ ಯೋಗ. ಯೋಗ ಎಷ್ಟು ಶುದ್ಧವಾಗಿರಬೇಕು ಕೇಳಿದರೆ ಅದು ವ್ಯಭಿಚರಿತವಾಗಿರಬಾರ್ದು. ನಮ್ಮದು ಯೋಗಗಳೆಲ್ಲ ಹಾಗೆ. ಯೋಗ ಅಂದರೆ ಸಂಬಂಧ ಅಂತ ಅರ್ಥ ಮಾಡಿ, ಸಣ್ಣ ಅರ್ಥ ಮಾಡಿ. ಯೋಗ ಅಂದರೆ ಮತ್ತೆ ನೋಡಿ ಎಷ್ಟು ಅರ್ಥ ಅಂತ. ನಮ್ಮ ಸಂಬಂಧ ಪ್ರಜ್ಞೆಗಳು ಎಲ್ಲಿ ಕೇಳಿದರೆ ಕರ್ಮದಲ್ಲಿನ ಸಂಬಂಧಪಟ್ಟಂತೆ ನಮ್ಮ ಪ್ರಜ್ಞೆ ಅದು ವ್ಯಭಿಚರಿತವಾಗಿರ್ತದೆ. ಯಾಕೆ? ಕರ್ಮದಲ್ಲಿ ಪೂರ್ತಿ ಇರುವುದೂ ಇಲ್ಲ, ಕೆಲವೊಮ್ಮೆ ಅವ್ಯಾಪ್ತವು, ಇನ್ನೊಂದು ಕಡೆಯಲ್ಲಿ ಅದು ವ್ಯಾಪ್ತವೂ ಆಗಿರ್ತದೆ, ಇನ್ನೊಂದು ಕರ್ಮಕ್ಕೆ ಅದು ತೆರೆದುಕೊಂಡಿರ್ತದೆ, ಅಥವಾ ಇನ್ನೊಂದು ಇರ್ತದೆ. ಆದ್ದರಿಂದ ಇನ್ವಾಲ್ವ್ಮೆಂಟ್ ಎನ್ನುವ ಶಬ್ದವನ್ನು ಇಟ್ಟುಕೊಂಡ್ರೆ, ಪರಿಪೂರ್ಣವಾದ ತಾದಾತ್ಮ್ಯ ಅಂತ ಶಬ್ದವನ್ನು ಹೇಳಿಕೊಂಡ್ರೆ ಅದು ಅವ್ಯಭಿಚರಿತವಾದ ಯೋಗ ಅಂತ ಹೇಳಬಹುದು. ನಮ್ಮದು ಎಲ್ಲಿಯೂ ಸಹ ಪರಿಪೂರ್ಣವಾದಂಥ ನಂಬಿಕೆ, ವಿಶ್ವಾಸ, ತಾದಾತ್ಮ್ಯ ಅಲ್ಲಿಯೇ ಇರತಕ್ಕಂಥ ವ್ಯವಸ್ಥೆ. ಹಚ್ಚಿಕೊಳ್ಳುವುದಲ್ಲ ಅದು, ಮೆಚ್ಚಿಕೊಳ್ಳುವುದು. ಪರಿಪೂರ್ಣವಾದ ಶ್ರದ್ಧೆ ಅಂದರೆ ಮೆಚ್ಚಿಕೊಳ್ಳುವಿಕೆ ಎಂದರ್ಥ. ಶಾಸ್ತ್ರವನ್ನು, ಶಾಸ್ತ್ರದ ಕರ್ಮವನ್ನು, ಕರ್ಮದ ಹಂದರವನ್ನು, ಅಲ್ಲಿರತಕ್ಕ ದ್ರವ್ಯ, ಸೊತ್ತು, ದೇಶ, ಕಾಲ ಎಲ್ಲವನ್ನು ಪ್ರತಿಯೊಂದನ್ನು ಸಹ ಇಷ್ಟಪಟ್ಟುಕೊಳ್ಳುವಿಕೆ ಸಾಧನೆಗಾಗಿ ಅದು ವಾಸ್ತವವಾಗಿ ಒಂದು ದೃಷ್ಟಿಯಿಂದ ಅವ್ಯಭಿಚಾರವಾದ ಒಂದು ಯೋಗ. ಈ ಯೋಗ ಕರ್ಮಯೋಗವೂ ಆಗ್ತದೆ, ಜ್ಞಾನಯೋಗವೂ ಆಗ್ತದೆ, ಭಕ್ತಿಯೋಗವೂ ಆಗ್ತದೆ. ಇದು ಮೂರು ಹಂತದಲ್ಲಿ ಹೌದು. ಕರ್ಮದಲ್ಲಿ ನಾವಲ್ಲಿ ಇರಬೇಕು ಎನ್ನುವುದು, ಅದನ್ನು ಬಹಳ ಚೆನ್ನಾಗಿ ಅರಿತಿರಬೇಕುವುದು ಇನ್ನೊಂದು. ಯಾಕೆಂದರೆ ಚೆನ್ನಾಗಿ ಕರ್ಮ ಮಾಡಬೇಕಾದ್ರೆ ಚೆನ್ನಾಗಿ ಗೊತ್ತಿರಬೇಕು. ಅಡುಗೆ ಎನ್ನುವುದೊಂದು ಕರ್ಮ, ಹಸಿವು ಎನ್ನುವುದೊಂದು ನಮ್ಮ ಪ್ರಾರಬ್ಧ, ಅದಕ್ಕೆ ಅನುಗುಣವಾಗಿ ಮಾಡಬೇಕಾದ ಸಿದ್ಧ ಅಲ್ಲ, ಅದು ಸಾಧ್ಯ ಕರ್ಮ. ಯಾವತ್ತು ಸಾಧ್ಯ ಕರ್ಮಕ್ಕೇನೆ ಹೆಚ್ಚು ಗೊಂದಲ, ಸಿದ್ಧಕ್ಕೇನಿಲ್ಲ. ಹಸಿವು ಎನ್ನುವುದು ನಮಗಾದಾಗ ನಾವು ಅಡುಗೆ ಎನ್ನುವುದನ್ನು ತಯಾರು ಮಾಡಬೇಕಾಗ್ತದೆ. ತಯಾರು ಮಾಡಿದ ಅಡುಗೆಯನ್ನು ಊಟ ಮಾಡುವಾಗಿಲ್ಲ. ದುರ್ವಾಸರು ಕೇಳಿದ ಹಾಗೆ ರಾಮನ ಹತ್ರ ನನಗೆ ಹಸಿವಾಗುತ್ತೆ ಅಂದರು. ಊಟ ತಯಾರಿದೆ ಅಂತಾನವ. ಗಲೀಜು ಅಂದ. ಯಾಕೆ? ನಾನು ನಿನ್ನ ಹತ್ರ ಹೇಳಲಿಲ್ಲ ಬರ್ತೇನೆ ಅಂತ. ನೀನು ತಯಾರು ಮಾಡಿದ ಊಟ ಹಾಕಲಿಕ್ಕೆ ನನಗೇನು ತಂಗಳನ್ನು ತಿನ್ನುವ ಅಭ್ಯಾಸ ಉಂಟಲ್ಲ? ಇಲ್ಲ ಅಂದ. ಮಾಡುವ ಅಂದ ರಾಮ. ನಿನಗೋಸ್ಕರ ಮಾಡಲಿಕ್ಕೆ ಏನು ಹೊತ್ತುಂಟು? ಪರಿಚಾರಕರಿದ್ದಾರೆ, ತಂದದ್ದು ವಸ್ತುಗಳಿವೆ, ಅಡುಗೆ ಕೋಣೆಯಲ್ಲಿ 24 ಗಂಟೆಯೂ ನಂದದ ದೀಪವೇ, ಆದ್ದರಿಂದ ಮಾಡಿಕೊಡುವ ಅಂತಾನೆ. ಹಸುವೆ ಕಾಯ್ತದ ಕೇಳ್ತಾನೆ. ಅಲ್ಲ, ಇದೊಂದು ತೊಂದರೆ ಅಲ್ಲ ಮಾರಿ. ಹಸುವೆ ಆದಾಗ ಉಣಬೇಕು ಎನ್ನುವುದೊಂದು ಶಾಸ್ತ್ರೀಯ ನಿಯಮ. ಇನ್ನು ತಯಾರು ಮಾಡ್ತೇನೆ ಅಂತ ಹೇಳಿಕೊಂಡು ಕೂತ್ರೆ ಅರಮನೆಯಲ್ಲಿ ಅವನು ಎಲೆ ಹಾಕಿ ಬಡಿಸ್ಲಿಕ್ಕೆ ಶುರು ಮಾಡುವಾಗಲೂ ಸ್ವಲ್ಪ ತಡೀರಿ ಹೇಳ್ತಾನೆ. ಯಾವುದೇ ಸಂದರ್ಭದಲ್ಲಿ ಅಡುಗೆಯವರ ಹತ್ರ ಹೋಗಿ ಎಲೆ ಹಾಕ್ಬೋದು ಕೇಳಿದರೆ ಇನ್ನೊಂದು ಅರ್ಧ ಗಂಟೆ ಮತ್ತೆ ಹಾಕಿ ಅಂತಾನೆ. ಅವು 4 ಗಂಟೆ ಆಯ್ತು ಈಗ ಹೇಳಿದರೆ ಇನ್ನೊಂದು ಅರ್ಧ ಗಂಟೆ, 4 ಗಂಟೆವರೆಗೆ ಆದ್ರಲ್ಲ ಮತ್ತೆ 5 ಗಂಟೆ ಒಟ್ಟಿಗೆ ಮಾಡುವ ಅಂತಾನೆ. ಅದನ್ನು ಯಾವನು ಪೂರ ಆಯಿತು ಹೇಳುವುದಿಲ್ಲ. ಅಲ್ಲಿ ನೋಡಿದರೆ ಪೂರ ಆಗಿರುವುದಿಲ್ಲ. ಮಾಡ್ತಾನೆ ಇರ್ತಾರೆ, ಬಾಣಲೆಗೆ ಹಾಕ್ತಾನೆ ಇರ್ತಾರೆ, ಬೆಂಕಿಯನ್ನು ಉರಿಸ್ತಾನೆ ಇರ್ತಾರೆ, ನೀರನ್ನು ಕೆಳಗಿಡ್ತಾನೆ ಇರ್ತಾರೆ, ಮತ್ತು ಕೇಳ್ತಾನೆ ಇರ್ತಾರೆ ಅವರು ಇನ್ನೆಷ್ಟು ಜನ ಬಾಕಿ ಇದ್ದಾರೆ, ಅಕ್ಕಿ ಹಾಕಿಲ್ಲ ಅಂತ. ಇನ್ನು ಅಕ್ಕಿ ಹಾಕಬೇಕು ನೋಡಿ, ಹಾಕಿರ್ತಾರೆ ಅವರು. ಕೈ ತೊಳೆಯುವಾಗ ಅಕ್ಕಿ ಹಾಕುವುದುಂಟು, ಮಧ್ಯೆಯಲ್ಲಿ ನೀರ್ವಜ್ಜಿಗೆ ಬರುವಾಗ ಅಕ್ಕಿ ಹಾಕಿದ್ದು ಉಂಟು, ಮತ್ತೆ ತಂದು ಕೊಟ್ಟದ್ದು ಉಂಟು. ಅದು ಮತ್ತೆ ನೈವೇದ್ಯ ಆಗಿದೆಯಾ ಅದೆಲ್ಲ ಕೇಳಬೇಡಿ ಮಾರೇರಿ. ನೀವು ಅಷ್ಟೆಲ್ಲ ಸತ್ವ ಕರ್ಮಕ್ಕೆಲ್ಲ ಹೋಗಬೇಡಿ. ಅದು ಯಾವಾಗ ನೈವೇದ್ಯ ಮಾಡೋದು, ಮತ್ತೆ ಪೂಜೆಯವರು ಬರ್ತಾರ, ಅವ್ರು ಊಟಕ್ಕೆ ಎದ್ದಂತ ಕೈ ತೊಳೆದು ಬರ್ತಾರ ಸಮರ್ಪಣೆ ಮಾಡಲಿಕ್ಕೆ, ಅದೆಲ್ಲ ಕೇಳಬೇಕು. ಅದು ಸಂಗತಿಯೇ ಅಲ್ಲ ವಾಸ್ತವವಾಗಿ. ಹೀಗೆ ಕರ್ಮ ಎನ್ನುವುದು ವಾಸ್ತವವಾಗಿ ಅಲ್ಲಿ ಬಂದಾಗ ನಮಗೆ ಸಾಧ್ಯವಾಗಿರುವಾಗ ಕೂಡಲೇ ಆಗದೇ ಇದ್ದಾಗ ಅದರ ಮೇಲೆ ನಾವು ಬಿದ್ದುಕೊಳ್ಳುತ್ತೇವೆ.
ಅದನ್ನು ಚೆನ್ನಾಗಿ ಅರಿವು ಎನ್ನುವುದು ಮೊದಲು ಬೇಕೇ ಬೇಕು ಅಡುಗೆಗೆ. ಅದು ಜ್ಞಾನ, ಯಾವುದೇ ಕರ್ಮಕ್ಕೆ. ಜ್ಞಾನದ ಒಟ್ಟಿಗೆ ಪ್ರೀತಿ ಬೇಡವಾ? ಇಷ್ಟ ಇಲ್ಲದೆ ಮಾಡೋದಾ? ಕಷ್ಟಪಟ್ಟು ಮಾಡೋದಾ? ಅದರ ಮೇಲೆ ಒಂದಿಷ್ಟು ಅನಿಷ್ಟ ಅಂತ ಹೇಳಿಕೊಂಡು ಮಾಡೋದು. ಎಲ್ಲ ಹೇಳ್ತಾರೆ, ಕೊತ್ತಂಬರಿ ಸ್ವಲ್ಪ ಆಗುವಾಗ ಅನಿಷ್ಟದ್ದು, ಉಪ್ಪು ಹಾಕುವಾಗ ಸಾಯಲಿಕ್ಕೆ, ಮತ್ತು ಹುಳಿ ಚಿಕ್ಕಿ ಮಾಡುವಾಗ ಸತ್ತೋಗಿ ಬಿಡಲಿಕ್ಕೆ ಬೈಕೊಂಡು. ಇದು ಯಾರಿಗೆ ಹೇಳ್ತಾರೆ? ಹುಳಿ ಹಾಕುವಾಗಲೂ, ಉಪ್ಪು ಎಸೆಯುವಾಗಲೂ, ಕಾಯಿ ಮೆಣಸನ್ನು ತುರಿಯುವಾಗಲೂ ಎಲ್ಲದಕ್ಕೂ ಒಂದೇ ಬೈದುಕೊಂಡು ಮಾಡೋದಾದರೆ ಅದು ತಿನ್ನುವವರ ಕಥೆ ಎಂಥದ್ದು ಮತ್ತೆ? ಅದು ಪ್ರಯೋಜನ ಇಲ್ಲ. ಆದ್ದರಿಂದ ಪ್ರೀತಿಪೂರ್ವಕ, ಅದೇ ಪ್ರೀತಿಪೂರ್ವಕ ಅಂದರೆ ಭಕ್ತಿ ಅಷ್ಟೇ. ಅದರ ಮೇಲಿನ ಒಂದು ಅತಿಶಯವಾಗಿರತಕ್ಕಂತಹ ವಿಶೇಷವಾಗಿರತಕ್ಕ ಒಂದು ಒಲುಮೆ, ಇದು ಅಲ್ಲಿ ಬಂದಿರತಕ್ಕವರ ಒಳಗಿನ ಭಗವಂತನಿಗಿಷ್ಟ ಆಗಲಿ. ಎಂಥವರೇ ಬರಲಿ, ಹೇಗೇ ತಿನ್ನಲಿ, ನನ್ನ ಕೆಲಸ ಮಾಡುವಂಥದ್ದು ಮಾಡಿದ್ದೇನೆ, ಮಾಡುವಾಗ ನಾನು ಬಹಳ ಒಳ್ಳೆಯ ರೀತಿಯ ಉದಾತ್ತವಾದ ಭಾವನೆಯಿಂದ ಮಾಡಬೇಕು ಅನ್ನುವಷ್ಟು. ಕರ್ಮಯೋಗದಲ್ಲಿನ ಜ್ಞಾನಯೋಗ, ಭಕ್ತಿಯೋಗ, ಇದನ್ನು ಮೊದಲು ಹೇಳಿದ್ದ ಕೃಷ್ಣ. ಯೋಗ ಕರ್ಮಸು ಕೌಶಲಂ ಅಂದ. ಯೋಗ ಅಂದರೆ ಏನು ಗೊತ್ತುಂಟೋ? ಯೋಗ ಅದು ಕರ್ಮಸು ಕೌಶಲಂ, ಕೆಲಸದಲ್ಲಿನ ಕುಶಲತೆ. ಒಂದು ಮಾಡುವ ಕೆಲಸದಲ್ಲಿ ಕಾಣಬಹುದಾಗಿರತಕ್ಕ ಏನೊಂದು ಸೌಂದರ್ಯ ಇದೆ, ಪ್ರಯತ್ನಪೂರ್ವಕವಾದ ಕೃತಿತ್ವ ಎಲ್ಲಿದೆ, ಅದನ್ನು ಯಾವ ರೀತಿಯಲ್ಲಿ ಉದಾತ್ತವಾಗಿ ನೀವು ನಡೆಸಿಕೊಡ್ತೀರಿ, ಅದುವೇ ಯೋಗ. ಇಷ್ಟೇ, ಮತ್ತೇನೂ ಅಲ್ಲ. ಕೃಷ್ಣ ಹೇಳಿ ಆಯ್ತು ಅದನ್ನು. ಯೋಗ ಅಂದರೆ ಏನು ಕೇಳಿದರೆ, ಯೋಗ ಅಂದರೆ ಕೇವಲ ಕರ್ಮವೇ, ಮತ್ತೇನೂ ಅಲ್ಲ. ಯೋಗ ಕರ್ಮ, ಆದರೆ ಆ ಕರ್ಮದಲ್ಲಿರತಕ್ಕಂತಹ ಗಮ್ಮತ್ತುಂಟಲ್ಲ, ಅದೇ ಸುಕೌಶಲಂ ಕರ್ಮ. ಬಹಳ ಚೆನ್ನಾಗಿ ಅದನ್ನು ಅರಿತು ಎಷ್ಟು ಸಾಧ್ಯವುಂಟು ಅಷ್ಟು ಅದನ್ನು ಪೂರ್ಣತೆಯಲ್ಲಿ ತಂದುಕೊಡುವುದು. ಒಬ್ಬನ ಚಿತ್ರಕಾರನ ಚಿತ್ರದಲ್ಲಿರತಕ್ಕಂಥ ಕೌಶಲ ಏನು ಕೇಳಿದರೆ ಅದು ಸಾಚಾತನ. ಒಂದೊಂದು ಗೆರೆಯೂ ಅವನ ವೈಭವವನ್ನು ಸ್ಪಷ್ಟಪಡಿಸ್ತದೆ, ಅದರ ಸೌಂದರ್ಯವನ್ನು ಅಭಿವೃದ್ಧಿಗೊಳಿಸ್ತದೆ. ಪ್ರತ್ಯೇಕಿಸುವಂತೆ ಕಾಣುವುದಿಲ್ಲ. ಅದರ ಬದಲಿಗೆ ಹೀಗೆ ಮಾಡಿದರೆ ಚಂದ ಇತ್ತು ಅನ್ನಲಿಕ್ಕೆ ಬಾರದಷ್ಟು. ಅಂದರೆ ಮೂರ್ಖರ ಪರೀಕ್ಷೆಯ ವಿಧಾನದಲ್ಲಿ ಅಲ್ಲ, ಅವನಿಗೆ ಕಣ್ಣು ಕೆಳಗಿದ್ರೆ ಚಂದ ಕಾಣುತ್ತೆ, ತುಟಿ ಮೇಲೆ ಹಾಕುವುದಾ? ಸರಿ ಇಲ್ಲ, ಅದು ಪ್ರಯೋಜನ ಇಲ್ಲ. ಒಬ್ಬ ನಿಜವಾಗಿ ಒಳ್ಳೆಯದನ್ನು ಇಷ್ಟಪಡುವವನು ಕಂಡವನು ಆ ಚಿತ್ರದಲ್ಲಿ ಹುಡುಕ್ಲಿಕ್ಕಿಲ್ಲ ದೋಷ. ಅಂತಹ ಒಂದೊಮ್ಮೆ ಪೂರ್ಣತೆ ಇದ್ದರೆ ಅದೇ ಸ್ಕಿಲ್ನೆಸ್ ಅನ್ನಬಹುದು. ಅದನ್ನು ವಾಸ್ತವವಾಗಿ ಕೌಶಲ ಅಂತ ಇದನ್ನು ಕೃಷ್ಣ ಹೇಳಿದ್ದ. ಇನ್ನೂ ಒಂದು ಹೇಳ್ತಾನೆ ಅವನು, ಯೋಗ ಅಂದರೆ ಕರ್ಮಸು ಕೌಶಲಂ ಅಂತಾನೆ. ಅದು ಆಚೀಚೆ ಆಗುವ ಏನು ಕರ್ಮ ಮಾಡಿದರೂ ಒಂದನೇ ಕರ್ಮ ಚೆನ್ನಾಗಿರ್ತದೆ ನಮ್ಮದು, ಎರಡನೇ ಕರ್ಮ ಅದು ನಮಗೆ ಕಷ್ಟ ಆಗ್ತದೆ, ಮೂರನೇ ಕರ್ಮ ನೋಡುವವರಿಗೆ ಕಷ್ಟ ಆಗ್ತದೆ. ಇವರು ಮಾಡುವಾಗ ನೋಡುವಾಗ ಯಾರೋ ಬಂದು ನಿಂತ್ರಂತೆ ಸ್ವಾಮಿಗಳ ಪಕ್ಕದಲ್ಲಿ. ಸ್ವಾಮಿಗಳು ಕೇಳಿದ್ರಂತೆ, ನನ್ನನ್ನು ನೋಡುವಾಗಲೇ ನಿಮಗೆ ಎಂತಾದರೂ ಸಂಕಟ ಆಗ್ತದಾ ಅಂತ. ಮೊದಲನೇ ಸರ್ತಿ ಸರಿ ಇರ್ತದೆ, ಖುಷಿ ಇರ್ತದೆ. ಎರಡನೇ ಸರ್ತಿ ಇನ್ನೊಂದು ಕೆಲಸ ಹೇಳ್ತಾರಲ್ಲ, ಸಂಕಟ ಶುರುವಾಗ್ತದೆ. ಮೂರನೇ ಸರ್ತಿ ಸಂಕಟ ಆಗಿಯೇ ಬರ್ತದೆ, ಬರುವಾಗಲೇ ಇನ್ನೆಂತ ಹೇಳ್ತಾರೋ ಹೇಳಿಕೊಂಡು ಅಲ್ಲಿ ಮುಗೀತು. ಹೀಗೆ ಸ್ವಾಮಿ ಭೃತ್ಯ ಭಾವದಲ್ಲಿ ಸಂಕಟವೇ ಕಾಣುವುದಾಗಿದ್ದರೆ ಕರ್ಮದಲ್ಲಿನ ಕೌಶಲ ಎಲ್ಲಿದೆ? ಇಲ್ಲ. ತೃಪ್ತಿಯ ಬದುಕಿದ್ದಾಗೆ ಮೊದಲನೇ ಸೇಬು ತಿಂದಾಗ ಆಸೆಯೋ ಆಸೆ, ತುಂಡು ತುಂಡು ತಿನ್ನುವಲ್ಲಿ ಒಂದು ಇಷ್ಟ, ಅದರ ಮೇಲಿನ ಒಂದು ಪ್ರೀತಿ, ಅದರ ಬಣ್ಣನೆ. ಎರಡನೇ ತಿನ್ನುವಾಗ ತಿನ್ಲಿಕ್ಕುಂಟ, ತಿನ್ನುವ. ಮೂರನೇದಾದರೆ ಬೇಡ, ನಾಲ್ಕನೇದಾದರೆ ಮುಸುಡಿಗೆ ಎಸಿತೇನೆ ಅಂತ ಮತ್ತೆ ನಾವು ಹೇಳುತ್ತೇವೆ. ತರುವುದೇ ಬೇಡ ಇಲ್ಲಿಗೆ, 3 ತಿಂದಾಗಿದೆ, 4ನೇ ತಿಂದರೆ ಸಾಧ್ಯವೇ ಇಲ್ಲ. ಸಾಧ್ಯ ಇಲ್ಲ ಮಾತ್ರ ಅಲ್ಲ, ಇನ್ನು ನೋಡಿದರೆ ಹೆದರಿಕೆ ಆಗ್ತದೆ, ಇನ್ನು 1 ವಾರ ಮುಟ್ಟೋದಿಲ್ಲ ಅಂತ ನಾವು. 5ನೇದನ್ನು ತುರುಗಿಸಿದರೆ ಈ ಜನ್ಮದಲ್ಲಿ ಮತ್ತೆ ಸೇಬು ತಿನ್ನೋದಿಲ್ಲ ಅವ. ಹಾಗೆ ಕ್ರಮ, ಅದರ ಒಂದು ರೀತಿಯ ತೃಪ್ತಿ. ಕರ್ಮದಲ್ಲಿ ಹೀಗೆ ತೃಪ್ತಿ ಇರಬಾರದು. ಯಾರಿಗೋಸ್ಕರ ಯಾವ ಕರ್ಮ? ಒಬ್ಬ ವೈದ್ಯನಿಗೆ ರೋಗಿಯನ್ನು ಕಂಡು 4ನೇ ಆಪರೇಷನ್ ಅಂದಾಗ ಅವನಿಗೆ ಕತ್ತರಿ ಹಾಕಿದರೆ ಸಾಕು ಅಂತ ಕಂಡ್ರೆ, 10ನೇ ಆಪರೇಷನ್ಗೆ ಬಂದಾಗ ಹೇಗಾದರೂ ಒಂದು ಮಾರಿ ಸಾಯಿಲಿ ಆಚೆ ಅಂತ ಆದರೆ ಮತ್ತೆ ಅವನು 8ನೇದು ತಗೊಳ್ಳೋದೇ ಬೇಡ, ಆದರೆ ಆಚೆತ್ತು ಪ್ರಯೋಜನ ಇಲ್ಲ. ಅದನ್ನು ಯಾವುದೇ ಕರ್ಮದಲ್ಲಿಯೂ ನೀನು ಅಷ್ಟೇ ಕರ್ಮಸು ಅಂದ. ಕರ್ಮದ ರಾಶಿಗಳು ನಿನ್ನ ಮೇಲೆ ಬಿದ್ದಾಗಲೂ ನೀನು ಒಂದು ಆಯ ತಪ್ಪದೆ, ಕಣ್ಣೆವೆಯಲ್ಲಿ ತಪ್ಪಿಸಿಕೊಳ್ಳದೆ, ಕೈ ಚಳಕದಲ್ಲಿ ದೂರ ಆಗಿಕೊಳ್ಳದೆ, ಸೋಮಾರಿಯಾಗದೆ ಏನು ನಡೆಸಿಕೊಡ್ತಿ. ಇದು ಎಲ್ಲಿಂದ? ಹುಟ್ಟಿನಿಂದ ಹಿಡಿದು ಸಾಯುವವರೆಗೆ. ಇಡೀ ಇಷ್ಟನ್ನು ಹೇಳ್ತಾ ಇದ್ದ ನಾವು. ಇದು ಯೋಗೇನ ಅಂದದ್ದು, ಅವ್ಯಭಿಚಾರಿಣ್ಯ ಅಂದಾಗೆ. ವ್ಯಭಿಚರಿತವಾಗದೆ, ಎಲ್ಲಿಯೂ ಜಾರಿ ಬೀಳದೆ, ತಪ್ಪಿಲ್ಲದೆ, ಸೋಲದೆ, ಸೋಮಾರಿತನ ತೋರಿಸದೆ ಮಾಡತಕ್ಕಂಥ ಯೋಗ. ಮತ್ತೊಂದು ಯೋಗ ಶಬ್ದಕ್ಕೆ ಅರ್ಥ ಹೇಳ್ತಾನೆ ಕೃಷ್ಣ. ಯೋಗ ಅಂದರೆ ಸಮತ್ವಂ ಯೋಗ ಉಚ್ಯತೆ ಅಂತ. ಸಮನಾಗಿ ಮಾಡುವುದು, ಸಮತ್ವವನ್ನು ಕಾಯ್ದಿರಿಸಿಕೊಳ್ಳುವುದು. ಅದನ್ನು ಹಿಂದೆ ಹೇಳಿದ್ದವನು, ಧೃತ್ಯುತ್ಸಾಹ ಸಮನ್ವಿತ ಅಂತ. ಸಮನ್ವಯದ ದೃಷ್ಟಿ, ಸಮತ್ವವನ್ನು ಕಾಯ್ದುಕೊಳ್ಳುವ ಕ್ರಮ ತಪ್ಪಬಾರದು. ಮನಸ್ಸು ಸ್ಥಿಮಿತ ಕಳ್ಕೊಳ್ಳಬಾರದು. ಹಾಗೆಯೇ ನಮ್ಮದು ಹೆಜ್ಜೆಯಲ್ಲಿ
ಹೆಚ್ಚು ಕಡಿಮೆ ಆಗಬಾರ್ದು. ಬಂದರೆ ಸಾಕು, ನಡೆದರೆ ಸಾಕು, ಆದರೆ ಆಯಿತು ಎನ್ನತಕ್ಕದ್ದಿರಬಾರ್ದು. ಹೆಜ್ಜೆ ಹೆಜ್ಜೆಗೆ ಮೊದಲ ಉತ್ಸಾಹ ಏನುಂಟೋ ಅದು ಕೊನೆಯವರೆಗೆ. ಅದಕ್ಕೆ ಧೃತ್ಯುತ್ಸಾಹ ಸಮನ್ವಿತ ಅಂತ ಒಟ್ಟು ಮಾಡಿದ. ಉತ್ಸಾಹ ಸಮನ್ವಿತ ಧೃತಿ ಅಂತ ಅರ್ಥ. ಮತ್ತೆ ಆಚೀಚೆ ಮಾಡ್ತಾನವ. ಅದನ್ನು ಧೃತಿಯನ್ನು ಮಾತ್ರ ಮಾತಾಡಿಸ್ತಾ ಇದ್ದಾನೆ. ಯಾಕೆ? ಯೋಗದಲ್ಲಿ ಧೃತಿಯ ಎಲ್ಲ ಪಾಠ ಬರ್ತದೆ ಎಂದು ಗೊತ್ತವನಿಗೆ. ಅಂದರೆ ಯೋಗೇನ ಸಮತ್ವವನ್ನು ನೀನು ಕಾಯ್ದುಕೋ. ಮನಸ್ಸು ಮತ್ತು ಇಂದ್ರಿಯಗಳು, ಇಂದ್ರಿಯಗಳು ಮತ್ತು ದೇಹ, ದೇಹ ಮತ್ತು ಜೀವ, ಜೀವ ಮತ್ತು ದೇವ, ಹೀಗೆ ಎಲ್ಲ ಕಡೆಯಲ್ಲಿ ಒಂದು ಸಮದ ವ್ಯವಸ್ಥೆ, ಹೊಂದಾಣಿಕೆಯ ಕ್ರಮ, ಒಂದಕ್ಕೊಂದು ಅಂಕೆ ತಪ್ಪದ ಕೊಂಡಿ ಕಳಚದ ಒಂದು ಬಾಂಧವ್ಯ. ಆದರೆ ಇಷ್ಟಾದರೂ ಮಾಡಿದ್ದೇನೆಯ ಹೇಳುವಲ್ಲಿ ಕೇಳಿದರೆ ಇಲ್ಲ. ಮಾಡಿದ್ದೇನೆ ಅನ್ನುವುದಕ್ಕಿಂತಲೂ ಆಗಿದೆ ಅನ್ನುವುದು ಚೆನ್ನ ಅಂತ. ಕೆಲಸ ಆಗಿದೆ, ಅದು ಮಾಡಿಸಿದ್ದಾರೆ, ಕೊನೆಗೆ ಆಗಿ ಹೋಗಿದೆ. ವಿಶ್ವದ ಒಂದು ತಂತ್ರದಲ್ಲಿ ಆಗಬೇಕಾದ್ದು ಆಗ್ತಾ ಇದೆ, ಆಗುತ್ತಲೇ ಸಾಗುತ್ತದೆ, ಇಷ್ಟೇ. ನಾವೊಂದು ಬರಿಯ ಒಂದು ಮಧ್ಯದಲ್ಲಿನ ಒಂದು ಪಾತ್ರಧಾರಿಗಳು ಮಾತ್ರ. ಅಂಕ ಪರದೆ ಬೀಳ್ತದೆ, ಅದು ತೆರೀತದೆ, ಮಧ್ಯೆಯಲ್ಲಿ ಪಾತ್ರಧಾರಿಗಳು ಬಂದು ಹೋಗುವುದು ಅಷ್ಟೆ, ಮತ್ತೇನೂ ಅಲ್ಲ. ಪರದೆ ತನ್ನಷ್ಟಕ್ಕೆ ಕೆಲಸ ಮಾಡ್ತದೆ. ಇವನು ಹೋಗುವುದಿಲ್ಲ ಹೇಳಿದರೂ ಪರದೆ ಅಂತೂ ಬೀಳ್ತದೆ. ನಿರ್ದೇಶಕ ಎಳೆದೇ ಬಿಡ್ತಾನೆ, ಮತ್ತೆ ಎಳಿತಾನೆ. ಪರದೆ ಮೊದಲು ಎಳೆದು ಮತ್ತೆ ಪಾತ್ರಧಾರಿ ಎಳ್ಕೊಂಡು ಹೋಗಿ ಚೌಕಿಯಲ್ಲಿ ಮಸಿ ಹಾಕ್ತಾನೆ. ನೀನು ಅಲ್ಲಿ ಇನ್ನೆಂಥ ಕೆಲಸ, ಇಷ್ಟೇ ನಿನಗೆ, ಇದರ ಆಚೆಗೆ ಮಾಡಲಿಕ್ಕಿಲ್ಲ ಅಂತ. ಹಾಗೆ ಈ ಲೋಕದಲ್ಲಿ ನಮಗೇನೋ ಒಂದು ಪಾತ್ರ, ನಮಗೊಂದು ಏನೋ ವೇಷ ಕೊಟ್ಟಿದ್ದಾನೆ, ಅದನ್ನು ಸಮರ್ಪಕವಾಗಿ ನಡೆಸಿಕೊಟ್ಟು ಹೋಗುವುದು ನಮ್ಮ ಕರ್ಮದ ಸಂತಾನ. ಅದರ ಬೆನ್ನ ಹಿಂದೆ ನಿರ್ದೇಶಕನ ಪಾತ್ರವೂ ಏನೂ ಇಲ್ಲ. ನನಗೆ ಆ ವೇಷ ಹಾಕಿದ್ದು ತಪ್ಪು, ಈ ವೇಷ ಹಾಕಬೇಕಿತ್ತು ಹೇಳಲಿಕ್ಕೇ ಇಲ್ಲ. ಯಾಕೆಂದರೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿಯೇ, ನಮ್ಮ ಪೂರ್ವಕರ್ಮಕ್ಕೆ ಅನುಗುಣವಾಗಿಯೇ ನಮಗೆ ಬಣ್ಣಗಳು ಸಿಕ್ಕಿತ್ತು, ಅದು ಹಾಕಿಯೇ ಬಂದಿದೆ. ಈ ರೀತಿಯಾಗಿ ಸಮತ್ವಂ ಯೋಗ ಉಚ್ಯತೆ ಅಂತಾನೆ. ಯಾರನ್ನೂ ಹಂಗಿಸದೆ ಭಂಗಿಸದೆ, ಭಗವಂತನ ಮೇಲೆ ವೈಷಮ್ಯವನ್ನು ನಿರ್ದಯತ್ವವನ್ನು ಹಾಕದೆ ಅಪ್ಪಳಿಸದೆ ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಹೋಗುವುದು. ಕರ್ಮವನ್ನೂ ದೂರದೆ, ಫಲವನ್ನು ಆಶಿಸದೆ, ಕರ್ತೃತ್ವವನ್ನು ಮೆರೆಯಿಸಿಕೊಳ್ಳದೆ, ಮಮತೆಯನ್ನು ಮಾಡಿಕೊಳ್ಳದೆ, ಯಾರನ್ನೂ ಹಂಗಿಸದೆ ಬಹಳ ಚೆನ್ನಾಗಿ ಕರ್ಮವಾದ ಬಗ್ಗೆ ವ್ಯಾಖ್ಯೆಯನ್ನು ಕೃಷ್ಣ ಯೋಗೇನ ಅಂದ. ಮತ್ತೊಂದು ಯೋಗ ಸಮಾಧಿ ಯೋಗ, ಅದು ಉಂಟೇ ಉಂಟು, ಅದನ್ನು ಬಿಡಿಸ್ತಾನೆ ಮತ್ತೆ. ಅವ್ಯಭಿಚಾರಿಣ್ಯ ಯೋಗೇನ ಮನಃ ಪ್ರಾಣ ಇಂದ್ರಿಯ ಕ್ರಿಯಾ ಅಂತ. ಯಯಾ ಧೃತ್ಯ ಧಾರಯತೆ ಸಾ ಧೃತಿ ಸಾತ್ವಿಕಿ ಧೃತಿ ಅಂತ. ಯಾವ ಒಂದು ಧೃತಿಯಿಂದ, ಧೀರವಂತಿಕೆಯಿಂದ, ಧೈರ್ಯದಿಂದ ಮನಸ್ಸಿನ ಪ್ರಾಣದ ಇಂದ್ರಿಯದ ಕ್ರಿಯೆಗಳು, ಮನಸ್ಸು ಪ್ರಾಣ ಇಂದ್ರಿಯ ಕ್ರಿಯೆಗಳು ಇಷ್ಟು, ಇದು ದ್ವಂದ್ವ ಸಮಾಸವೂ ಆಗ್ಬೋದು, ಷಷ್ಠಿ ಸಮಾಸವೂ ಆಗ್ಬೋದು, ಏನೂ ಆಗ್ಬೋದು. ಮನಸ್ಸನ್ನು, ಪ್ರಾಣವನ್ನು, ಇಂದ್ರಿಯವನ್ನು, ಕ್ರಿಯೆಗಳನ್ನು ಆಗ್ಬೋದು. ಮನಸ್ಸಿನ ಪ್ರಾಣದ ಇಂದ್ರಿಯಗಳ ಕ್ರಿಯೆಗಳು ಆಗ್ಬೋದು, ಮನಸ್ಸಿನ ಪ್ರಾಣೇಂದ್ರಿಯದ ಕ್ರಿಯೆಗಳು ಆಗ್ಬೋದು. ಹೇಗೆ ಬೇಕಾದರೂ ಹಾಗೆ ಆಗ್ಬೋದು. ತುಂಬ ಅರ್ಥಗಳಲ್ಲಿ ಕೃಷ್ಣ ಅದನ್ನು ಯೋಗದಿಂದ ಸಾಧ್ಯತವಾದಂತಹ ಸಂಗತಿಗಳನ್ನು ಹೇಳುತ್ತಾನೆ. ಈಗ ಯೋಗ ಅಂದರೆ ಸಮಾಧಿ ಯೋಗ ಇಟ್ಟುಕೊಳ್ಳೋದ. ಯೋಗ ಅಂದರೆ ಸಮಾಧಿ ಯೋಗವು ಆಗುವುದು ಯಾವಾಗ ಅಂದರೆ ಸಮಾಧಾನ ಆದಾಗಲೇ. ಸಮಾಧಾನಕ್ಕೆ ಮೊದಲು ಬೇಕಾದ್ದು ಮನಸ್ಸು. ಮನಸ್ಸಿಲ್ಲದೆ ಸಮಾಧಾನ ಆಗುವುದೆಂಥದ್ದು. ದೇಹ ಯೋಗವನ್ನು ಸಂಪಾದನೆ ಮಾಡಬೇಕಾದರೆ ಮನಸ್ಸನ್ನು ಮಾತಾಡಿಸಬೇಕಾಗತ್ತೆ. ಎಲ್ಲದಕ್ಕೂ ಮನಸ್ಸು ಬೇಕೇ. ಆದ್ದರಿಂದ ಮೊದಲು ಮನಸ್ಸನ್ನೆತ್ತಿಕೊಂಡ. ಮನಸ್ಸಿನ ಒಟ್ಟಿಗೆ ದೇಹದ ಎಲ್ಲ ಧರ್ಮಗಳು ಬೇಕು. ಅದಕ್ಕೆ ಪ್ರಾಣವನ್ನು ತಂದ. ಅದರೊಟ್ಟಿಗೆ ಸೇರಿಕೊಳ್ಳುವಂಥದ್ದು ಇಂದ್ರಿಯಗಳು. ಅಷ್ಟಾಂಗ ಯೋಗದಲ್ಲಿ ಇರುವಂಥದ್ದು ಯಮ ಮತ್ತು ನಿಯಮ ಮೊದಲಿಗೆ. ಅದು ಯಮ ನಿಯಮಗಳು ಎರಡು ಚಕ್ರಗಳಿದ್ದಾಗೆ, ಯೋಗದ ಎರಡು ಹೊದಿಕೆಗಳಿರುವಂತೆ, ಬೆಡ್ಶೀಟ್ ಮತ್ತು ಹೊದಿಕೆ ಇದ್ದಾಗೆ. ಅಡಿಗೆ ಹಾಸಲು ಒಂದು ಹಾಸಲು ಬೇಕು, ಅದಕ್ಕೆ ಹಾಸಿಗೆ ಅನ್ನಿ, ಇನ್ನು ಬೇಕಾದರೆ ಏನು ಬೇಕಾದರೂ ಹೇಳಿ ಚಾಪೆ ಅನ್ನಿ, ಅದು ಹಾಸಲೊಂದು ಬೇಕು, ಮತ್ತು ಹೊದ್ದುಕೊಳ್ಳಲು ಒಂದು ಬೇಕು, ಮುಚ್ಚಳ, ಎರಡು ಸಂಪುಟ ಇದ್ದಾಗೆ. ಹಾಗಾಗಿ ಪ್ರಧಾನವಾಗಿರತಕ್ಕಂಥ ಯೋಗ ಅದು ಯಮನಿಯಮಗಳಲ್ಲಿ ಕೇಂದ್ರೀಕೃತವಾಗಿದೆ. ಇದು ಎರಡು ಯಮನಿಯಮಗಳನ್ನು ಮನಸ್ಸು ಜೀವ ದೇಹದೊಟ್ಟಿಗೆ ಒಪ್ಪಿಸಿಕೊಂಡಲ್ಲಿ ಮುಂದುವರಿಯುವಂಥದ್ದು ಆಸನ ಪ್ರಾಣಾಯಾಮ. ಅದು ಪ್ರಾಣನದ್ದು, ಪ್ರಾಣಕ್ಕೆ ಸಂಬಂಧಪಟ್ಟದ್ದು, ದೇಹಕ್ಕೆ ಸಂಬಂಧಪಟ್ಟದ್ದು. ಆಸನ ಪ್ರಾಣಾಯಾಮದಲ್ಲಿ ಹಸಿವು ಬಾಯಾರಿಕೆಗಳೆಲ್ಲದರ ಒಂದು ನಿಯಂತ್ರಣ ಸಿಗ್ತದೆ. ಬಿಡಲಿಕ್ಕೆ ಬರೋದಿಲ್ಲ. ಬಿಡುವುದನ್ನು ಕೃಷ್ಣ ಹೇಳುವುದಿಲ್ಲ. ಹಿಂದೆ ಹೇಳಿದ್ದವನು ಯುಕ್ತಾಹಾರ ವಿಹಾರಸ್ಯ ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಹೇಳಿಕೊಂಡು. ನಿದ್ದೆಯೇ ಬಿಡುವುದು ಕೃಷ್ಣನಿಗೆ ಇಷ್ಟ ಇಲ್ಲ. ನಿದ್ದೆಯೇ ಮಾಡುವುದು ಅದು ಕೃಷ್ಣನಿಗೆ ಇಷ್ಟ ಇಲ್ಲ. ನಾನು ಪುರುಸೋತಾದಾಗೆಲ್ಲ ನಿದ್ದೆ ಮಾಡೋದು ಮನೆಯಲ್ಲಿ, ಟಿ ವಿ ಎಲ್ಲ ನೋಡುವುದಿಲ್ಲ ಹೇಳಿದರೆ ಅದು ರಗಳೆಯ ವಂಚಾತಿಗೆ. ಪುರುಸೋತಾದಾಗೆಲ್ಲ ನಿದ್ದೆ ಮಾಡೋದು ಎನ್ನುವುದು ತಪ್ಪೆ.
ಮತ್ತು ನಾನು ಪುರುಷೋತ್ತಾದಾಗೆಲ್ಲ ಓದ್ತಾ ಕೂತ್ಕೊಳ್ಳೋದೆಂದರು ಅದು ಮರಲವೇ, ಅದು ಪ್ರಯೋಜನ ಇಲ್ಲ ಎಂದು ಒಂದು ಅರ್ಥ ಆಗುವುದಿಲ್ಲ ಅಂತ ಅರ್ಥ, ಓದುವುದು ಮಾತ್ರವ, ಒಂದು ಧಾರಣೆಯಲ್ಲಿ ಬರುವುದಿಲ್ಲ. ಆದ್ದರಿಂದ ಓದಿನ ನಂತರದಲ್ಲಿ 1 ಗಂಟೆ ಓದಿದರೆ ಒಂದು 10 ನಿಮಿಷ ಆದರೂ ಅದಕ್ಕೆ ಸುಮ್ಮನೆ ಬಿಡಬೇಕು, ಓದಿನ ನೆನಪಿಸುವಿಕೆಗೆ. ಯಾವತ್ತೂ ಹಾಗೆ ಇವತ್ತಿನ ಅಂದರೆ ನಮ್ಮ ಇವತ್ತಿನ ಗಣಕಯಂತ್ರಕ್ಕಿಂತ 1 ಲಕ್ಷೋಪಲಕ್ಷ ಜಾಸ್ತಿಯ ಶಕ್ತಿ ಸಂಪನ್ನವಾದದ್ದು ಮನುಷ್ಯನ ಮೆದುಳು. ತಯಾರು ಮಾಡಿದವನಾದರೂ ಅದು ಯಂತ್ರದಲ್ಲಿ ಪೂರ ಬರುವುದಿಲ್ಲ, ಕಂಪ್ಯೂಟರಿಗಿಂತ ಲಕ್ಷಗಟ್ಟಲೆ ಮಿಗಿಲಾದದ್ದು ಮನುಷ್ಯನ ಮೆದುಳು. ಹಾಗಾಗಿ ಹೇಗೆ ಅದಕ್ಕಾದರೆ 10-20 ನಿಮಿಷಕ್ಕೆ ನಾವು ಸೇವ್ ಕೊಡಬೇಕಾಗ್ತದೆ. ಇದನ್ನು ನೀನು ಇಟ್ಕೋ, ಒಪ್ಪಿಸಿಕೋ, ಒಳಗೆ ಹಾಕಿಕೋ, ಸರಿ ಮಾಡಿಕೋ, ಮರೆತು ಬಿಡಬೇಡ ಅಂತ. ಮನುಷ್ಯ ಆಗಲ್ಲ, 1 ಗಂಟೆಯಷ್ಟು ಧಾರಣೆ ಮಾಡಿಕೊಳ್ಳಬಲ್ಲ. ಮತ್ತೆ ಅವನಿಗೆ ಒಂದು 5-10 ನಿಮಿಷ ಆ ವಿಷಯಗಳನ್ನು ಪೂರ್ತಿ ಎಲ್ಲಿ ಬೇಕೋ ಅಲ್ಲಿ ಸಿಕ್ಕಿಸಲಿಕ್ಕೆ ಹೊತ್ತು ಕೊಡಬೇಕು. ಅಲ್ಲಿ ಸಿಕ್ಕಿಸಿಕೊಂಡ್ರೆ ಮತ್ತೆ ಯಾವತ್ತೂ ಹೊರಗೆ ಬರುವುದಿಲ್ಲ, ಬಿಸಾಡಿ ಹೋಗುವುದಿಲ್ಲ, ನೆನಪಾದಾಗೆಲ್ಲ ಅದನ್ನು ತೆಗಿಲಿಕ್ಕೆ ಬರ್ತದೆ. ನಾವು 4-5 ಗಂಟೆಯನ್ನು ವಿಶ್ರಾಂತಿ ಕೊಡದೆ ಉಪಯೋಗಿಸಿಕೊಂಡ್ರೆ ಅದು ಸಿಕ್ಕಿಸಿಕೊಳ್ಳುವುದರಲ್ಲಿ ಪರದಾಡ್ತದೆ. ಕೊನೆಯದ್ದನ್ನು 1 ಗಂಟೆದ್ದನ್ನು ಮಾತ್ರ ಸಿಕ್ಕಿಸಿ, ಮೊದಲನೆಲ್ಲ ಅದು ಹೋಯ್ತು ಹೇಳ್ತದೆ, ಸಹಜವಾಗಿ ಹೋಗಿಬಿಡ್ತದೆ, ಹಾರಿ ಹೋಗಿರ್ತದೆ. 1 ಗಂಟೆ ಎನ್ನುವುದು ನಾನು ಆರೋಗ್ಯವಂತನಾದ ಅಭ್ಯಾಸ ಮಾಡಿದವನ ಕಥೆಯನ್ನು ಹೇಳಿದ್ದು, ಯುವಕನ ಕಥೆಯನ್ನು ಹೇಳಿದ್ದು. ಮುದುಕರಿಗೆ ಆಗುವಾಗ ಅದನ್ನು ಕಡಿಮೆ ಮಾಡಬೇಕಾಗತ್ತೆ, ಅರ್ಧ ಗಂಟೆ ಮಾಡಬೇಕಾಗತ್ತೆ. ಮಕ್ಕಳಿಗೆ ಆಗುವಾಗ 20-30 ನಿಮಿಷಕ್ಕೆ ನಿಲ್ಲಿಸಬೇಕಾಗತ್ತೆ. ಅಭ್ಯಾಸ ಇಲ್ಲದವರಿಗೆ 10 ನಿಮಿಷಕ್ಕೆ ನಿಲ್ಲಿಸಬೇಕಾಗುತ್ತೆ. 10 ನಿಮಿಷ ಓದುವುದು ಮತ್ತು 10 ನಿಮಿಷ ಬ್ರೇಕ್, ಸುಮ್ಮನೆ ಆಗುವುದು, ಖುಷಿ ಇರುತ್ತೆ, ಸಾಕಾಗುತ್ತೆ. ಅಷ್ಟಾದರೂ ಲಾಭವೇ, ದೊಡ್ಡ ಲಾಭವೇ ಅದು ಪ್ರಾಥಮಿಕ ಹಂತದಲ್ಲಿ. ಆದ್ದರಿಂದ ಇಂಥವರಲ್ಲಿ ಕೃಷ್ಣ ಹೇಳಿದ ಮನಸ್ಸಿನ ಮತ್ತು ಪ್ರಾಣ ಅಂದರೆ ದೇಹದ ಹಸು, ಪ್ರಾಣಮಯ ಕೋಶ. ಹಾಗಾಗಿ ಇದರಲ್ಲಿ ಪ್ರಾಣಾಯಾಮವೂ ಸೇರ್ತದೆ. ಅದಕ್ಕೆ ಬೇಕಾಗಿರತಕ್ಕ ಪ್ರಾಣಾಯಾಮಕ್ಕೆ ಪೂರಕವಾಗಿರುವಂಥದ್ದು ಆಹಾರಾಯಾಮ. ಪ್ರಾಣವನ್ನು ಯಾವ ರೀತಿಯಲ್ಲಿ ಆಯಾಮ ಮಾಡಬೇಕೋ, ಬಂಧಿಸಿಡಬೇಕೋ, ಬೇಕಾದಾಗ ಅದನ್ನು ಮುಕ್ತವಾಗಿ ಬಿಟ್ಟುಕೊಡಬೇಕೋ, ಅದರಂತೆ ಊಟವನ್ನು ಸಹ ಹಾಗೆ ಮಾಡಲಿಕ್ಕೆ. ಊಟಕ್ಕೆ ಬಂದಾಗ ಹೇಳುತ್ತಾನವನು ಮಿತ ಮೇಧ್ಯಾಶನಂ ಅಂತಾನೆ. ಅವನು ಮೇಧ್ಯಾಶನ ಅಂತ ಹೇಳಿದ್ದು ಭಾಗವತ, ಭಾಳ ಚೆನ್ನಾಗಿ. ಆಯುರ್ವೇದಕಾರರು ಮೇಧ್ಯಾಶನ ಶಬ್ದವನ್ನು ಬಿಟ್ಟು ಮತ್ತೆಲ್ಲ ಹೇಳ್ತಾರೆ. ಅಶನದ ಬಗ್ಗೆ ಮಾತಾಡಿದಾಗ ಅವರು ಅಜೀರ್ಣಾಶನ ಅಂತಾರೆ. ಅಂದರೆ ಇನ್ನೂ ತಿನ್ನುವುದು ಅಂತ, ಸಾಕು ಅಂತ ಕಂಡ್ರೂ ತಿನ್ನುವುದು. ಯಾಕೆ ಉಂಟಲ್ಲ, ಮತ್ತೆ ಹಾಳಾಗ್ತದಲ್ಲ, ಮತ್ತು ಯಾರಾದರೂ ಬೇರೆಯವರು ಹಾಕ್ಕೊಳ್ತಾರಲ್ಲ ಅಂತ ಹೇಳಿ ಪಾತ್ರೆಯನ್ನು ಕಂಡಾಗ ಪರಾತವನ್ನೇ ಖಾಲಿ ಮಾಡುವಷ್ಟು ಇವನಿಗೊಂದು ಪ್ರೇತ ಬರುವುದು, ಅದು ವಿಚಿತ್ರ. ಇದು ಅಜೀರ್ಣಾಸನ ಅಂತಾನೆ ಅವರು. ಮತ್ತೆ ತಿನ್ನುತ್ತಾನೇ ಇರುವುದು, ಅದು ಒಂದು ವಿಚಿತ್ರ. ಊಟ ಆಗಿ ಆಯಿತು, ಅಧ್ಯಾಸನ ಅಂತ ಹೆಸರು, ಅಧ್ಯಾಸನ, ಅಧಿಕಾಸನ ಅಂತ. ಉಂಟಾಯಿತು, ಉಂಡಾದ ನಂತರ ಇನ್ನೊಮ್ಮೆ ಊಟ ಮಾಡೋದು, ನಿಮ್ಮೊಟ್ಟಿಗೆ ಇರಲಿ ಕೂತ್ಕೊಳ್ಳುವ, ಇದೆಂಥ ವಿಚಿತ್ರ ರೋಗ ಅಂತಾರೆ. ಹಾಗಾಗಿ ಕಾಫಿ ಕುಡಿದಿರ್ತಾನೆ, ಯಾರಾದರೂ ಒಂದು ಅವರೊಟ್ಟಿಗೆ ಒಂದು ಕಾಫಿ, ಮತ್ತೆ ಇನ್ನೊಂದೊಂದು ಹೋದ ನಂತರ, ಹೀಗೆ ಎಷ್ಟು ಅಂತ ಲೆಕ್ಕ ಇಲ್ಲ. ಇದು ಅಧ್ಯಾಸನ. ಹೀಗೆ ಅವರ ಅಜೀರ್ಣಾಸನ, ಅಧ್ಯಾಸನ, ವಿರುದ್ಧಾಸನ ಅಂತಾನೆ. ಮತ್ತೆ ಒಂದಕ್ಕೊಂದು ವಿರುದ್ಧವಾಗಿ ಮೊಸರಲ್ಲಿ ಊಟ ಮಾಡೋದು, ಹಾಲು ಬಂತು ಅಂತಾರೆ, ಕೇಸರಿ ಹಾಕಿದ್ದು ಕುಡಿದು ಬಿಡೋದು ಒಂದು ಪಾತ್ರೆ. ಇದೆಂಥ ಕರ್ಮ ಕೇಳ್ತಾರೆ. ಮೊಸರಿನ ಮೇಲೆ ಹಾಲು ಹಾಕಿಕೊಂಡ್ರೆ ಹೊಟ್ಟೆ ಹೊಡಿತದೆ, ಹಾಲು ಹೊಡಿತದೆ, ಹಾಲಿನೊಟ್ಟಿಗೆ ಹೊಟ್ಟೆ ಹೊಡಿತದೆ, ಅದು ವಿರುದ್ಧಾಸನ ಅಂತಾನೆ. ಹೀಗೆ ಇದೆಲ್ಲ ವಿಪರೀತಾಸನ ಅಂತ ಅಂತಾರೆ. ಮತ್ತೆ ಅಪಥ್ಯ ಮಾಡುವಂಥದ್ದು. ಇವನಿಗೆ ರೋಗ ಇದೆ, ಅವರು ಹೇಳಿದ್ದಾರೆ ಸಕ್ಕರೆ ಕಾಯಿಲೆ ಇದೆ ನಿನಗೆ, ಇನ್ನು ನೀನು ಸಿಹಿಯಿಂದ ಯೋಚನೆ ಮಾಡಿದರೆ ಅದು ಜಾಸ್ತಿ ಆಗ್ತದೆ, ತಿನ್ನುವುದು ಮುಟ್ಟುವುದು ಬಿಡು, ಯೋಚನೆ ಮಾಡಿದರೂ ಸಾಯ್ತೀನಿ ನೀನು ಅಂತ. ಆದರೂ ಅವನು ಕಣ್ಣು ಮುಚ್ಚಿ ತಿಂದು ಬಿಡ್ತಾನೆ. ನಾನೇನು ಯೋಚನೆ ಮಾಡಲಿಲ್ಲ, ಅದು ಸಿಹಿಯಿಂದ ಯೋಚನೆಯೇ ಮಾಡಲಿಲ್ಲ, ಅದು ಖಾರ ಅಂತೇಳಿ ತಿಂದೆ ಅಂತಾನೆ ಕರ್ಮದವ. ಇದು ವಿಪರೀತ ಅಶನ. ಇದನ್ನೆಲ್ಲ ಪಟ್ಟಿ ಮಾಡ್ತಾರೆ ಅವರು, ಅಶನದಲ್ಲಿನ ಬಾಧಕಗಳೇನು ಅಂತ. ಆದರೆ ಮೇಧ್ಯಾಶನದ ಬಗ್ಗೆ ಹೇಳುವುದೇ ಇಲ್ಲ. ಒಳ್ಳೆಯದನ್ನು ತಿನ್ನು. ಭಾಗವತ ಹೇಳ್ತದೆ ಇದೆಲ್ಲ ಬಿಟ್ಟು. ಅದಕ್ಕೆ ನಾನು ಹೆಚ್ಚಾಗಿ ಹೇಳೋದು, ಆಯುರ್ವೇದಕ್ಕೂ ತತ್ವಶಾಸ್ತ್ರಕ್ಕೂ ತುಂಬ ದೂರ ಕೆಲವೊಮ್ಮೆ ಆಗುತ್ತೆ ಅಂತ, ಓಡಿ ಹೋಗುತ್ತೆ ಅಂತ. ಅದು ಇತ್ತ, ಆ ಶಬ್ದವೇ ಇತ್ತು. ಅಮೇಧ್ಯಾಸನ ಅಂತ ಹೇಳ್ಬೋದಿತ್ತು ಅವನು, ಅದು ಹೇಳುವುದಿಲ್ಲ. ಭಾಗವತ ಮೇಧ್ಯಾಸನ ಅಂತದ್ದು. ಮೇಧ್ಯ ಅಂದರೆ ಪವಿತ್ರವಾದ, ಒಳ್ಳೆಯದಾಗಿರತಕ್ಕ, ದೇವರಿಗೆ ಒಪ್ಪಿಸಿರತಕ್ಕ. ಮೇಧ ಅಂದರೆ ಯಜ್ಞ, ಮೇಧ ಅಂದರೆ ತಲೆ, ಧಿಶಕ್ತಿ. ಮೇಧ್ಯ ಅಂದರೆ ಬುದ್ಧಿಗೆ ಒಳ್ಳೆಯದಾದ, ಅದು ಯಜ್ಞೋಪಯೋಗಿಯಾಗಿ ಬಂದ. ಇದೆಲ್ಲ ಅರ್ಥಗಳೆಲ್ಲ ಉಂಟು. ಅದೆಲ್ಲ ಬಿಟ್ಟವರು ಅಮೇಧ್ಯ ಶಬ್ದ ಎಲ್ಲರಿಗೂ ಗೊತ್ತುಂಟು. ಅಮೇಧ್ಯ ಅಂದರೆ ಹೇದು ಅಂತ ಅರ್ಥ. ಅಂದರೆ ಅದು ಮನಸ್ಸೇ ಇಷ್ಟಪಡದ್ದು ಅಂತ ಅರ್ಥ. ವಾಸ್ತವವಾಗಿ ಅದರಲ್ಲಿ ಪೂತಿ, ಪರೀಕ್ಷಿತ ಎಲ್ಲ ಶಬ್ದಗಳ ಅರ್ಥವೂ ಬರ್ತದೆ. ಭಗವಂತನಿಗೆ ಬರುವುದಿಲ್ಲ ಅಂತ ಅರ್ಥ. ಅದು ನಿರ್ಮಾಲ್ಯ, ಮನುಷ್ಯನ ನಿರ್ಮಾಲ್ಯ, ಡಿಸ್ಚಾರ್ಜ್, ಅದು ವಸ್ತು, ತ್ಯಾಜ್ಯ. ಮಲಿನ ಅಂದರೆ ಹಾಗೆ, ತ್ಯಾಜ್ಯ ಅಂತ ಅರ್ಥ. ಅದು ಅಮೇಧ್ಯ ಶಬ್ದದ ಅರ್ಥ. ಅದರದ್ದು ವಿರುದ್ಧವಾದದ್ದು ಮೇಧ್ಯ. ಮಿತ ಮೇಧ್ಯಾಶನಂ ಶಶ್ವತ್ ವಿವಿಕ್ತ ಕ್ಷೇತ್ರ ಸೇವನಂ. ಇದು ಭಾಗವತದ ಭಗವದ್ ಧರ್ಮವನ್ನು ಹೇಳಿದ ವಾಕ್ಯ, ಊಟದ ಬಗ್ಗೆ. ಅದನ್ನಿಟ್ಟುಕೊಂಡ ಮನ ಪ್ರಾಣೇಂದ್ರಿಯ ಕ್ರಿಯಾ ಅನ್ನುವಲ್ಲಿ ಮನಸ್ಸಿನ
ಚಂಚಲ ದೋಷವನ್ನು ದೂರ ಮಾಡಿಕೊಳ್ಳಿಕ್ಕೆ ಅವ್ಯಭಿಚರಿತವಾದ ಯೋಗ ಬೇಕು. ದೇಹದಲ್ಲಿರ್ತಕ್ಕಂಥ ಹಸಿವು ಬಾಯಾರಿಕೆಗಳನ್ನು ನಿಯಂತ್ರಿಸಿಕೊಳ್ಳಿಕ್ಕೆ ಗಾಳಿಯೂ ನಮಗೆ ಒಂದು ಆಹಾರ ಎನ್ನುವುದು ಗೊತ್ತಾಗಬೇಕಲ್ವ. ಎಷ್ಟೋ ಜನರಿಗೆ ಅದು ಗೊತ್ತಿಲ್ಲ. ಅರ್ಧ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಊಟದಿಂದ, ಮತ್ತಿನ ಕಾಲು ಭಾಗವನ್ನು ತುಂಬಿಸಿಕೊಳ್ಳಿಕ್ಕೆ ನೀರಿನಿಂದ. ಮತ್ತು ಕಾಲು ಭಾಗ ಉಂಟಲ್ಲ, ಅದು ಐಸ್ ಕ್ರೀಮಿಗೆ ಅಲ್ಲ, ಅದು ಗಾಳಿಗೆ. ಜನ ಕೊನೆಗೆ ಹೇಳೋದು ಅದಾಗಾದರೆ ಅದು ತಾಂಬೂಲ ಮತ್ತು ಐಸ್ ಕ್ರೀಮ್ ಎಲ್ಲ ತಿನ್ನಲಿ ಸರಿ ಆಗ್ತದೆ ಅಂತ. ಸರಿ ಆಗ್ತದೆ, ತಲೆ ಸರಿ ಆಗ್ತದೆ ಅಷ್ಟೇ, ಪ್ರಯೋಜನ ಇಲ್ಲ. ಮತ್ತೆ ಕಾಲು ಭಾಗ ಅದು ಗಾಳಿ ಆಡಲಿಕ್ಕೆ ಎನ್ನುವುದು ಗೊತ್ತಿರಬೇಕು. ಅದೇ ಪ್ರಾಣ ಶಬ್ದವನ್ನು ಹೇಳಿದ. ಇವತ್ತು ನಮಗೆ ಪ್ರಾಣ ಪೂರ್ಣವಾಗಿ ಅಶನದಲ್ಲಿ ಬಂದಿದೆ ಎನ್ನುವುದೇ ಗೊತ್ತಿಲ್ಲ. ಗಾಳಿ ಒಂದು ಯೋಗ್ಯವಾದ ದೇಹಕ್ಕೆ ಆಹಾರ, ಒಂದು ವಿಜ್ಞಾನಿಗಳು ಹೇಳಿ ನೋಡುವ ಹಾಗೆ, ಅದು ಹೇಳುವುದೇ ಇಲ್ಲ, ಎಲ್ಲಿ ಇಲ್ಲ. ನಾವು ತಿನ್ನುವಂಥದ್ದು ಎಲ್ಲಕ್ಕಿಂತ ಜೀವನಕ್ಕೆ ಉಪಯೋಗಿಯಾಗುವಂಥದ್ದು, ಎಲ್ಲ ಅಂಶ ಇರುವಂಥದ್ದು ಗಾಳಿ ಎನ್ನುವುದನ್ನು ದೊಡ್ಡ ಸಂಗತಿ ಮಾಡಿ ಅದು ಹಾಳಾಗದಂತೆ, ಅದು ಪವಿತ್ರವಾದ ಆಹಾರ, ಅದು ಧರ್ಮಕ್ಕೆ ಸಿಗುವ ಆಹಾರ, ಅದನ್ನು ಕೊಳ್ಳೆ ಹೊಡಿಬಾರ್ದು ಎನ್ನುವುದು ಯಾರು ಹೇಳ್ತಾರೆ ನೋಡಿ? ಹೇಳುವುದೇ. ಇವತ್ತಿನ ನಾವು ಹವಾ ನಿಯಂತ್ರಣಕ್ಕೆ ಏನು ಒಬ್ಬಿಕೊಳ್ತಾ ಇದ್ದೇವೆ, ನಡೆಸಿಕೊಳ್ತಾ ಇದ್ದೇವೆ ಯಾಂತ್ರಿಕವಾಗಿ. ಇದರಿಂದಾಗಿ ಮಂಡಲದಲ್ಲಿ, ಮಂಡಲದಲ್ಲಿ ಹೆಚ್ಚು ಕಡಿಮೆಯಾಗಿ ಶೀತಬಾಧೆ ಆಗುವುದು, ಹೆಚ್ಚು ಕಡಿಮೆ ಆಗುವುದು. ಅದು ಒಪ್ಪಿಕೊಳ್ಳಬೇಕು ಅವರು ವ್ಯವಸ್ಥಿತವಾಗಿ. ಅದು ಯಾಂತ್ರಿಕವಾದ ವ್ಯವಸ್ಥೆಯಲ್ಲಿ ವಿಜ್ಞಾನ ಹೇಳುತ್ತದೆ ಹಾಗೆ ಸರಿಯಾಗಿ. ಆದರೆ ಜನ ಕೇಳುವುದಿಲ್ಲ. ಎಷ್ಟು ನಾವು ಹವಾ ನಿಯಂತ್ರಣಕ್ಕೆ ಯಾಂತ್ರಿಕವಾಗಿ ಒಪ್ಪಿಕೊಳ್ಳುತ್ತೇವೆಯೋ ಅಷ್ಟು ಹೊರಗೆ ಪ್ರಪಂಚದಲ್ಲಿ ಬಿಸಿ ಮತ್ತು ಚಪ್ಪೆ ಹೆಚ್ಚು ಕಡಿಮೆ ಆಗ್ತದೆ. ನಾವು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಬದುಕಿದರೆ ನಮಗಿಂತ 100 ನಮ್ಮಿಂದಾಗಿ ಕಷ್ಟದಲ್ಲಿ ಸಾಯ್ತಾರೆ, ಅವರು ತೊಂದರೆಗೊಳಗಾಗ್ತಾರೆ. ಇದನ್ನು ಒಪ್ಪಿಕೊಳ್ಳಬೇಕು. ಹವಾ ನಿಯಂತ್ರಣದ ಕೊಠಡಿಯಲ್ಲಿ ಹವೆ ಚೆನ್ನಾಗಿದೆ, ಆದರೆ ಗಾಳಿ ಹಾಳಾಗಿದೆ, ಇದು ಒಪ್ಪಿಕೊಳ್ಳಬೇಕು. ಮೊದಲು ಪ್ರಧಾನವಾಗಿ ಒಪ್ಪಿಕೊಳ್ಳಬೇಕು. ಸುಂದರವಾದ ಮೂಗಿಗೆ ತನ್ನಷ್ಟಕ್ಕೆ ಬಂದು ಹೋಗುವ ಗಾಳಿಯನ್ನು ನಾವು ಬಂಧನ ಮಾಡಿ ಒಂದು ದೃಷ್ಟಿಯಿಂದ ಪ್ರಾಣಾಯಾಮ ಮಾಡಿಕೊಂಡು ಕೂತ್ಕೊಳ್ಬೇಕು. ಅಂಥ ವಾಹನಗಳಲ್ಲಿ ತಿರುಗಾಡುವಾಗ ದಮ್ ಕಟ್ತಾ ಇರ್ತದೆ, ತಲೆ ತಿರುಗ್ತಾ ಇರ್ತದೆ ಕೆಲವರಿಗೆ. ಅವರು ಕಪ್ಪು ತೊಟ್ಟೆ ಬೇರೆ ಕೊಟ್ಟಿರ್ತಾರೆ, ಎಲ್ಲಿಯಾದರೂ ತಲೆ ತಿರುಗಿದ್ರೆ ಮಾಡಿಕೊಂಡು ಅಲ್ಲಿ ಇಟ್ಕೋ ಅಂತ. ಅಷ್ಟಾದರೂ ಕಷ್ಟಪಟ್ಟು ಓಡ್ತೇವೆ ಹೋಗ್ತೇವೆ, ಯಾವ ಕರ್ಮಕ್ಕೆ ಗೊತ್ತಿಲ್ಲ. ಅದು ಕೃಷ್ಣ ಮೊದಲು ಹೇಳಿದ್ದಾನೆ. ಪ್ರಾಣ, ಅದರಲ್ಲಿ ವಾಯುವಿನ ಒಟ್ಟಿಗೆ ನೀರು, ಅದರೊಟ್ಟಿಗೆ ಮಣ್ಣು, ಆಹಾರ, ನೀರು, ಆನಂತರ ಗಾಳಿ. ಇದು 3ರ ಒಂದು ವಿಚಿತ್ರವಾಗಿರತಕ್ಕ ವ್ಯವಸ್ಥೆ ಅಂತಾನೆ. ಇದು ಯೋಗ ಅವ್ಯಭಿಚರಿತವಾಗಿರಬೇಕು, ಅದರಿಂದ ಬರಬೇಕು. 3ನೇದು ಇಂದ್ರಿಯಗಳು ವಿಷಯ. ಅವುಗಳಿಗೆ ಪ್ರಾಣಕ್ಕೆ, ದೇಹದ ಕಸುವಿಗೆ, ಶಕ್ತಿಯ ವರ್ಧನೆಗೆ ಬೇಕಾಗಿರುವಂಥದ್ದೆಲ್ಲ ಆಹಾರ ಆಯಿತು. ಗಾಳಿಯಿಂದಾಗಿ ಮನುಷ್ಯ ಗಟ್ಟಿಯಾಗ್ತಾನೆ, ನೀರಿನಿಂದಾಗಿ ಮನುಷ್ಯನಲ್ಲಿ ತೇಜಸ್ಸು ಬರ್ತದೆ, ಅನ್ನದಿಂದಾಗಿ ಮನುಷ್ಯನಲ್ಲಿ ಶಕ್ತಿ ವೃದ್ಧಿ ಆಗ್ತದೆ. ಇದೆಲ್ಲ ಹಂತಗಳು. ಅದು ಎಲ್ಲ ಅನ್ನಮಶಿತಂ ಅನ್ನವಲ್ಲಿ ಎಲ್ಲ ಹೇಳುತ್ತಾರೆ. ನೀರು ಕುಡಿದ್ರೆ ಏನಾಗುತ್ತೆ, ಗಾಳಿ ಸೇವನೆ ಮಾಡಿದರೆ ಏನಾಗುತ್ತೆ ಎಲ್ಲ ಹೇಳುತ್ತಾರೆ. ಆದ್ದರಿಂದ ಗಾಳಿ ಇಲ್ಲದೆ, ಮೊದಲು ಅನ್ನ ಇಲ್ಲದೆ ಬದುಕಲಿಕ್ಕೆ ಆಗುವುದಿಲ್ಲ. ಅನ್ನವನ್ನು ಒಂದೊಮ್ಮೆ ನಿಯಂತ್ರಣ ಮಾಡಿಕೊಂಡರೆ ನೀರಿಲ್ಲದೆ ಬದುಕಲಿಕ್ಕೆ ಆಗುವುದಿಲ್ಲ. ನೀರು ನಿಯಂತ್ರಣ ಮಾಡಿಕೊಂಡ್ರೆ ಗಾಳಿ ಇಲ್ಲದೆ ಬದುಕಲಿಕ್ಕೆ ಆಗುವುದಿಲ್ಲ ಅಂತ. ಅದನ್ನು ನಿಯಂತ್ರಣ ಮಾಡಿ ಬದುಕೊಳ್ಳಿಕ್ಕೆ ಹೋಗ್ತಾರೆ. ಅದು ಅದರ ಆಚಿನ ಯೋಗದ ವೈಭವ. ಆದ್ದರಿಂದ ಧ್ಯಾನಾವಸ್ಥರು, ಸಮಾಧಿಯಲ್ಲಿ ನಿಂತವರು ಪ್ರಾಣಜಯ ಮಾಡ್ತಾರಷ್ಟೇ ಹೊರತು ಪ್ರಾಣಾಯಾಮ ಮಾಡುವುದಿಲ್ಲ. ಅವರು ಉಸಿರು ಬಿಟ್ಟು ಧ್ಯಾನ ಮಾಡುವುದಲ್ಲ, ಉಸಿರಾಡಿಕೊಂಡೇ ಧ್ಯಾನ ಮಾಡೋದು. ಹೊರಗಿನ ವ್ಯಕ್ತಿ ನೋಡುವಾಗ ಅವ ಎಚ್ಚರ ತಪ್ಪಿದಾಗೆ ಇರ್ತಾನೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಹಿಂದೆ ಹೇಳಿದ್ದ ಕೃಷ್ಣ ಹೇಗಿರ್ತದೆ ಎಂದು. ಅಸಂಪ್ರಜ್ಞಾತವಾದ ಸಮಾಧಿ ಹೇಗಿರ್ತದೆ, ಸಂಪ್ರಜ್ಞಾತವಾದ ಸಮಾಧಿ ಹೇಗಿರ್ತದೆ ಎಂದು 2 ವ್ಯತ್ಯಾಸ ಹೇಳುತ್ತಾ, ಹೊರಗಿನ ಲೋಕದ ಎಚ್ಚರ ಇಲ್ಲದವನು ಹೇಗಿರ್ತಾನೆ, ಎಚ್ಚರ ತಪ್ಪಿದವನಾಗಿರ್ತಾನೆ ಅಷ್ಟೇ. ಮತ್ತೆಂದು ಹೇಳು, ಒಳಗಿನ ಎಚ್ಚರ ಯಾರಿಗೆ ಹೇಳಲಿಕ್ಕಾಗುತ್ತೆ? ಮತ್ತೆ ಕೃಷ್ಣ ಹೇಳಿದ ಒಳಗಿನ ಎಚ್ಚರದ ಕಥೆಯನ್ನು ಎಲ್ಲ ಹೇಳುತ್ತಿದ್ದ, ಅವ ಹೇಗಿರ್ತಾನೆ ಅಂತ. ಅದೇ ಯೋಗವನ್ನು ಇಡ್ಲಿ ಒಟ್ಟಿದ್ದಾನೆ. ಮನಸ ಬ್ರಹ್ಮ ಸಂಯೋಗ ಯೋಗೀತ್ಯಭಿಧೀಯತೆ ಅಂತ. ಭಗವಂತನೆಡೆಗೆ ಮನಸ್ಸಿಟ್ಟು ಕರ್ಮವನ್ನು ಮಾಡಬೇಕು. ಕರ್ಮದಲ್ಲಿ ಮನಸ್ಸು ಅಲ್ಲ, ಮಾಡಬೇಕಲ್ಲ ಎನ್ನತಕ್ಕಂಥ ಪರಿಪಾಠಕ್ಕೋಸ್ಕರ ಅಲ್ಲ, ಮತ್ತೆ ಭಗವಂತನಿಗೆ ಇಷ್ಟವಾಗಲಿ ಅಂತ ಮಾಡುತ್ತೇನೆ ಅಷ್ಟೆ, ಇನ್ನೇನು ಇಲ್ಲ. ಅಷ್ಟು ಉದಾತ್ತವಾದಂತಹ ಒಂದು ಧ್ಯೇಯ, ಅದೇ ಧೃತಿ ಅಂತಾನೆ. ಅದರಲ್ಲಿ ಮನಸ್ಸಿನ ಚಂಚಲತನವನ್ನು ನಿಲ್ಲಿಸಿ ಪ್ರಾಣಗಳ ಸಂಚಾರದಲ್ಲಿ ಸ್ಥಿಮಿತವನ್ನು ಕಾಪಾಡಿಕೊಂಡು ಯುಕ್ತವಾದಂತಹ ಆಹಾರ ಸೇವನೆ, ಯುಕ್ತವಾದಂತಹ ಗಾಳಿಯ ಸೇವನೆ ಇದನ್ನೆಲ್ಲ ನಡೆಸಿಕೊಂಡು ಇಂದ್ರಿಯಗಳಿಗೆ ಬೇಕಾಗಿರತಕ್ಕ ವಿಷಯಗಳನ್ನು ಯೋಗ್ಯವಾಗಿ ಕೊಟ್ಟು, ಎಲ್ಲ ವಿಷಯಗಳನ್ನು ಬೇಕಾಬಿಟ್ಟಿಯಾಗಿ ಸೇವಿಸಲಿಕ್ಕಿಲ್ಲ. ಇದೇ ಪ್ರಪಂಚ ಅಂದ ತಕ್ಷಣ ತಿನ್ನಲಿಕ್ಕಲ್ಲ ಇರೋದು. ಶಾಸ್ತ್ರಕ್ಕೂ ಹಾಗೆ ಉಂಟು, ಹೇಳಿದ್ದಾರೆ ಹೇಳಿಕೊಂಡು ಎಲ್ಲ ಓದಲಿಕ್ಕೆಲ್ಲ ಇರೋದು. ಬಿಡಬೇಕಂತಾರೆ. ಅವನು ಹೇಳ್ತಾನೆ,
ಗ್ರಂಥ ನೈವಾಭ್ಯಸೇತ್ ಬಹೂನ್. ಇದೊಂದು ಭಾಗವತದ ವಿಶೇಷವಾಗಿರತಕ್ಕಂಥ ಒಂದು ಸಂದೇಶ. ತುಂಬ ಪುಸ್ತಕ ಓದಬೇಡಿ ಅಯ್ಯ ಅಂತಾರೆ. ಎಲ್ಲರನ್ನೂ ಓದುವುದು. ಯಾರೆಲ್ಲ ಇದ್ದಾರೆ ನಮಗೆ ಚಂಪಾಗಿದ್ದಾರೆ ಹೇಳಿಕೊಂಡು ಇಟ್ಟುಕೊಂಡು ಅವರೆಲ್ಲರನ್ನೂ ಸಹ ಇಟ್ಟುಕೊಳ್ಳೋದು. ಎಲ್ಲ ಕವಿಗಳು, ಆಧುನಿಕ ವಿಮರ್ಶಕರು, ಹಳೆಯ ಸಾಹಿತಿಗಳು, ಬಂಡಾಯ ಜನರು, ಇನ್ಯಾರೋ ಕತೆ ಕಾದಂಬರಿ ಕತ್ತೆ ಕಿರುಬುರು, ಇವರನ್ನೆಲ್ಲ ಪ್ರಯೋಜನ ಇಲ್ಲ ಅಂತಾನೆ. ಅತ್ಯಂತ 12 ಆಣೆಗಿಂತಲೂ ಹಾಳಾಗುತ್ತೆ ತಲೆ ಅಂತಾನೆ. ಪ್ರಯೋಜನ ಏನಂತ ಆದ್ದರಿಂದ ಅನೇಕ ಮುಖದ, ಅನೇಕ ರೀತಿಯ ವೈಭವದ, ಬಣ್ಣ ಬಣ್ಣದ, ಆಡಂಬರದ ಸದ್ದುಗಳ ಚಿಂತನೆಗಳನ್ನು ಮಾಡಬಾರ್ದು ಅಂತಾನೆ. ಗ್ರಂಥಾನ್ ನೈವಾಭ್ಯಸೇತ್ ಬಹೂನ್ ಅಂತಾನೆ. ಆದ್ದರಿಂದ ನಮಗೆ ಎಲ್ಲ ಗ್ರಂಥಗಳನ್ನು ಸಮನ್ವಯ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳುವಷ್ಟು ಯೋಗ್ಯತೆ ಇಲ್ಲ. ಅದರಂತೆಯೇ ಅನೇಕ ವಿಷಯಗಳನ್ನು ತಿನ್ನಬಾರ್ದು ಅಂತ ಹೇಳೋದು. ಎಲ್ಲ ಟೇಸ್ಟ್ ನೋಡುವ, ಎಲ್ಲ ಇಟ್ಟುಕೊಳ್ಳುವ, ಎಲ್ಲವೂ ಆಗಲಿ ಬೇಡ ಅಂತ, ಎಲ್ಲವನ್ನು ಬಯಸಬೇಡ ಅಂತಾರೆ. ಅದರಿಂದ ಎಲ್ಲ ಇಂದ್ರಿಯಗಳ ಕ್ರಿಯೆಗಳನ್ನು ಅವ್ಯಭಿಚರಿತವಾದ ಯೋಗದಿಂದ ನೀನು ಧಾರಣೆ ಮಾಡಬೇಕು, ಇಟ್ಟುಕೊಳ್ಳಬೇಕು, ಹದ್ದುಬಸ್ತಿನಲ್ಲಿ ತರಬೇಕು. ಇಂದ್ರಿಯಗಳಿಗೆ ಕ್ರಿಯೆಗಳು ಏನು ಕೇಳಿದರೆ, ಇಂದ್ರಿಯಗಳು ಅಂದರೆ ಅದು ಸಿಕ್ಕಾಬಟ್ಟೆ ಓಡುವ ಕುದುರೆಗಳಿದ್ದಾಗೆ. ಬಿಡಿ ಕುದುರೆಗಳು ಓಡಲಿ ಅಂದರೆ ಅದು ಗೋಡಾಹೆ ಮೈದಾನಹೇ ಇದ್ದಾಗೆ ಆಗ್ತದೆ. ಓಡಲಿಕ್ಕೆ ಬಿಟ್ಟರೆ ಅದು ಓಡ್ತಾವೆ. ಹಾಸು ನಾವು ಕೊಟ್ಟರೆ ಅದು ಬೇಕಾದಷ್ಟು ಮೈದಾನ ತೆರೆದುಕೊಳ್ತದೆ. ಅಂಗಳಗಳು ಯಾರದ್ದು ಹೇಳುವ? ಬೇಲಿ ಎಲ್ಲಿ ಇದೆ ಅಂತ ಹೇಳುವ? ಇಲ್ಲ. ಪ್ರಪಂಚಕ್ಕೆ ಬೇಲಿ ಇಲ್ಲ. ನಾವು ಮನೆಯೊಳಗೆ ಕೂತುಕೊಂಡು, ಕೋಣೆಯೊಳಗೆ ಇಟ್ಟುಕೊಂಡು, ಕಣ್ಣನ್ನೂ ಮುಚ್ಚಿಕೊಂಡು ಇಡೀ ಜಗತ್ತನ್ನು ನೋಡ್ಬೋದು ಕೂತ್ಕೊಂಡು. ಆದರೆ ಇಂದ್ರಿಯಗಳಿಗೆ ಎಲ್ಲಿಯೂ ಸಹ ಎಲ್ಲೇ ಇಲ್ಲ. ಇಷ್ಟಕ್ಕೆ ಇಷ್ಟು ಅಂತ ಹೇಳಲಿಕ್ಕಿಲ್ಲ. ಅದನ್ನು ಮನಸ್ಸಿನ ಒಟ್ಟಿಗೆ ಇಂದ್ರಿಯಗಳು, ಅದಕ್ಕೆ ಮನಸ್ಸು ಪ್ರಾಣೇಂದ್ರಿಯ ಕ್ರಿಯಾ ಅಂತ ಸಮಸ್ತ ಶಬ್ದ ಕೃಷ್ಣ ಮಾಡಿದೆ. ಮನಸ್ಸು ಇಲ್ಲದೆ ಆಗುವುದಿಲ್ಲ. ಇಂದ್ರಿಯಗಳೊಟ್ಟಿಗೆ ಮನಸ್ಸು ಸೇರಿಕೊಳ್ತದೆ, ತೂರಿಕೊಳ್ಳುತ್ತದೆ. ಕಣ್ಣು ನೋಡ್ತದೆ, ಖುಷಿಯಾದರೆ ಮನಸ್ಸು ಖುಷಿಯಾಗುವುದು ಮನಸ್ಸಿಗೆ. ಖುಷಿಯಾದರೆ ಮನಸ್ಸು ಹೇಳ್ತದೆ ಕಣ್ಣಿನ ಹತ್ರ, ನಾಳೆ ಇದು ನೋಡು ಅಂತ. ಎಷ್ಟು ಸರ್ತಿ ನೋಡೋದು? ಪರವಾಗಿಲ್ಲಯ್ಯ ನೋಡು ಅಂತದೆ. ಹಾಗೆ ಉಡುಪಿ ಉತ್ಸವ ಎಷ್ಟನೇ ಸರ್ತಿ ಇದು? 8ನೇ ಸರ್ತಿ ನೋಡೋದು, ಹೋಗಲಿ. ಮತ್ತೆ 9ನೇ ಸರ್ತಿ ಹೋಗುವಂಥದ್ದೇ. ಆನಂತರ ಅಲ್ಲಿ ಹೋದ ತಕ್ಷಣ ಕಾಣಲಿಕ್ಕೆ ಸಿಗುವುದು, ಅಲ್ಲಿ ಪಾಪಕಾರನೋ ಮತ್ತೊಂದು ಇನ್ನೊಂದೆಲ್ಲ ತಿನ್ನುವಂಥದ್ದೆಲ್ಲ ಕಾಣ್ತದೆ. ಎಲ್ಲ ತಿನ್ನುವ ಅಂತ ಕಾಣ್ತದೆ. ಮೊನ್ನೆ ತಿಂದದ್ದಲ್ವ, ಇರಲಿ ಇನ್ನೊಮ್ಮೆ ತಿನ್ನುವಂಥದ್ದೇ. ಮನಸ್ಸು ಏನೆಂದರೆ ಕೊಟ್ಟದ್ದನ್ನು ಅದು ಇಷ್ಟಪಡೋದಷ್ಟೇ. ನಾವು ತಿಳ್ಕೊಂಡದ್ದು ಅದಕ್ಕೆ ಇಷ್ಟ ಆಗಿದೆ ಕೊಡುವ ಅಂತ. ಸತ್ಯ ಹೇಳುವುದಾದರೆ ಇಂದ್ರಿಯಗಳು ಏನನ್ನು ನೋಡಿದವೋ ಪಡೆದವೋ ನಾವು ಕೊಟ್ಟೆವೋ ಇಂದ್ರಿಯಗಳ ಮೂಲಕ, ನಾವು ಕೊಡೋದು ಇಂದ್ರಿಯಗಳ ಮೂಲಕ. ದೇಹಕ್ಕೆ ಕೊಟ್ಟ ತಕ್ಷಣ ದೇಹದ ಕಥೆಯನ್ನು ಕೇಳಿದರೆ ಎಲ್ಲವನ್ನು ಒಪ್ಪಿಕೊಳ್ಳುವುದದು, ಎಸೆಪ್ಟೆಡ್ ಅಂತದ್ದು ಬರಲಿ. ನಾವು ತಿಳ್ಕೊಂಡದ್ದು ಹೋ ಇದಕ್ಕೆ ಖುಷಿಯಾಗಿದೆ, ಮನಸ್ಸಿಗಿದು ಒಪ್ಪಿಕೊಂಡಿದೆ, ನಾನು ಕೊಟ್ಟದ್ದು ಸರಿಯಾಗಿದೆ, ಇನ್ನೊಮ್ಮೆ ಕೊಡುವ ಅಂತ. ನಿಜವಾಗಿ ಅದಕ್ಕೆ ಗೊತ್ತೇ ಇಲ್ಲ. ಈಗ ಒಂದು ಸಣ್ಣ ಮಗು ಇಟ್ಕೊಳ್ಳಿ, ಆ ಮಗುವಿಗೆ ನೀವು ಏನನ್ನಾದರೂ ಕೊಡಿ. ಏನನ್ನು ಕೊಡುವ ಅಂದರೆ ಬಹಳ ಬೆಳ್ಳಗಿರತಕ್ಕ ಬೆಣಚು ಕಲ್ಲು ಕೊಡಿ, ಬಾಯಿ ಹಾಕೊಳ್ಳುತ್ತದೆ. ಎಳ್ಕೊಂಡು ಕಲ್ಲು ಸಕ್ಕರೆ ಕೊಡಿ, ಬಾಯಿ ಹಾಕೊಳ್ಳುತ್ತದೆ. ಅದಕ್ಕೆ ಬೆಣಚು ಕಲ್ಲು ಚೀಪಿದಾಗ ಸಿಹಿ ನೀರು ಬರುವುದಿಲ್ಲ ಗೊತ್ತಿಲ್ಲ, ಕಲಸಕ್ಕರೆ ಚೀಪಿದಾಗ ಸಿಹಿ ನೀರು ಬರ್ತದೆ ಗೊತ್ತಿಲ್ಲ. ನೀವೇನು ಕೊಟ್ಟಿರೋ ಅದನ್ನು ತಗೊಳ್ತದೆ. ಮೊದಲು ಅದರ ಕ್ರಮ ಹಾಗೆ ಏನೂ ಆಗ್ಬೋದು. ಆದ್ದರಿಂದ ಮನುಷ್ಯನಿಗೆ ಮೊದಲ ಹಂತದಲ್ಲಿ ಎಲ್ಲವೂ ಇಷ್ಟ ಆಗ್ತದೆ. ನಾವು ತಿಳ್ಕೊಂಡದ್ದು ಇಷ್ಟ ಆಯಿತು ಅಂತ ಕೊಡೋದು. ಇದು ಅತ್ತೆ ಮನೆಯ ಪಾರುಪತ್ಯ ಇದ್ದಾಗೆ. ಮೊದಲ ಅಳಿಯನಿಗೆ ಅವನು ಹೇಳಿ ಕಳಿಸಿದ್ದಾರೆ, ನೀವು ಅಲ್ಲಿ ಬಂದಾಗ ಅವರಿಗೆ ಎಲ್ಲ ಬೇಡ ಹೇಳಬಾರ್ದು, ಅವರಿಗೆ ಬೇಸರ ಆಗ್ತದೆ, ನೀವು ಬರುವುದಕ್ಕೆ ಎಲ್ಲ ಮಾಡಿರ್ತಾರೆ ಅಂತ. ಆಯಿತು ಪುಣ್ಯಾತ್ಮ ಅಂತ ಹೇಳಿಕೊಂಡು ಇವ ಸುಮ್ಮನೆ ಇರ್ತಾನೆ. ಅವರು 2 ಸೌಟು ಯುಗಾದಿ ದಿವಸ ಆ ಗೇರು ಬೀಜ ಹಾಕಿದ ಹೆಸರುಬೇಳೆ ಪಾಯಸ ಹಾಕಿದರು, ತಿಂದ. ಇವರಿಗೆ ಖುಷಿ ಆಯ್ತು ಅತ್ತೆಗೆ. ಇವರಿಗೆ ಇಷ್ಟ ಕಾಣಿದ ಹೆಸರುಬೇಳೆ ಪಾಯಸ ಅಂತ ಮತ್ತೆ 2 ಸೌಟು ಹಾಕಿದರು, ತಿಂದ. ಮತ್ತು 2 ಸೌಟು ಹಾಕಿದರು, ತಿಂದ. ಪಾಯಸ ಸರಿ, ಸೌಟಲ್ಲ, ತಿಂದ. ಅತ್ತೆಗೆ ಖುಷಿ ಖಂಡಿತ, ಇವರಿಗೆ ಭಾರಿ ಇಷ್ಟ ಕಾಣಿದೆ ಅಂತ ಪಾತ್ರೆಗೆ ತಂದು ಬಗ್ಗಿಸ್ಲಿಕ್ಕೆ ನೋಡ್ತಾರೆ. ಇವತ್ತು ತಿನ್ನಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಮತ್ತೆ ಬಾಯಿ ಬಿಟ್ಟು ಕೇಳಿಯೇ ಬಿಟ್ಟರು ಹೆಂಡತಿ ಹತ್ರ, ಮಗಳ ಹತ್ರ, ಇವರಿಗೆ ಭಾರಿ ಇಷ್ಟವಾ ಅಂತ. ಅವನಲ್ಲೇ ಕೇಳಿದ್ದ ಮೋರೆ ನೋಡ್ತಾರೆ. ಅವ್ರು ಹೇಳ್ತಾರೆ, ಹೇಳಲಿಕ್ಕೆ ಬಿಟ್ಟರೆ ಬದುಕಿ ಉಳಿದ್ರೆ ಏನು ಹೇಳಿ ನನ್ನ ಅಂತ. ಇನ್ನು ಸಾಧ್ಯವೇ ಇಲ್ಲ, ಸಾಯಲಿಕ್ಕೆ ಶುರುವಾಗಿದೆ ಅವನು ಏನು ಯೋಚನೆ ಇಷ್ಟೇ ಅವರಿಗೆ ಹೇಳಿದೆ. ಅವರಿಗೆ ಬೇಸರ ಆಗಬಾರ್ದು, ಬೇಕಾದ ಹಾಕಿಬಿಟ್ಟಾಗ ಆಯಿತು ಹೇಳಿಬಿಡಿ. ಎಲ್ಲ ಬೇಡ ಬೇಡ ಹೇಳಿದರೆ ಬೇಸರ ಆಗುತ್ತೆ, ಮಾಡಿಟ್ಟಿದ್ದಾರೆ. ಅವ್ರು ಮಾಡಿಟ್ಟಿದ್ದಾರೆ ಅಂತ ತಿನ್ನಲಿಕ್ಕೆ ಶುರು ಮಾಡಿದ್ದೀವ. ಈ ರೀತಿ ನಮ್ಮದು ಇದು. ನಾನು ಸುಮ್ಮನೆ ದೃಷ್ಟಾಂತ ಕೇಳಿದೆ. ಇದು ನಮ್ಮ ಇಡೀ ವಿಷಯ ಇಂದ್ರಿಯಗಳ ಕತೆ. 400-500 ಅಷ್ಟು ಇದ್ದರೂ ಸಹ ಸಿಹಿ ತಿನ್ನುವವರು ನಿಲ್ಲಿಸುವುದಿಲ್ಲ. ಇವತ್ತೊಂದು ಪರವಾಗಿಲ್ಲ ರೀ, ಯಾರಿಗೆ ಒಂದು ಮಾತ್ರ ಹೆಚ್ಚು ತಿಂದರೆ ಆಯಿತು. ಪ್ರತಿಯೊಂದು
ಎಲ್ಲ ವಿಷಯದಲ್ಲಿಯೂ ಅಷ್ಟೇ ಅಂತಾನೆ. ಯಾವ ಇಂದ್ರಿಯಗಳು ಸಹ ಎಂದೂ ಸಹ ಸೋತದ್ದು ಇಲ್ಲ. ಜೀವನನ್ನು ಮನಸ್ಸು ಹಾಗೆ, ಮನಸ್ಸಿಗೆ ಎಂತ ಕೊಟ್ಟರು ಸರಿ ಹೇಳ್ತದೆ. ಅದು ಹಾಳಾಗುವುದಾದರೂ ಪರವಾಗಿಲ್ಲ, ಅದಕ್ಕೆ ಅದೇನು ಕೇಳುವುದಿಲ್ಲ, ಅದು ಯಾವ ಲೆಕ್ಕದಲ್ಲಿ ಇಲ್ಲ. ಅದರಿಂದ ಮೊದಲು ಕೃಷ್ಣ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಅಂತಾನೆ. ಆದ್ದರಿಂದ ಇದನ್ನು ಧಾರಯತೆ ಅಂಕೆಯಲ್ಲಿ ತರಬೇಕು. ಅದಕ್ಕೆ ಅಂಕೆಗೆ ಮುಖ್ಯ ಕಾರಣವೇ ಯೋಗ. ಆ ಯೋಗವು ಪಸಂದಾಗಿರ್ಬೇಕಂತಾನೆ. ಅವ್ಯಭಿಚಾರಿಣ್ಯ ಅಂತ. ನಮ್ಮದು ಯೋಗ ಹೇಗಿರ್ತದೆ ಕೇಳಿದರೆ, ಯೋಗವನ್ನು ನಾವು ಅದರಲ್ಲಿ ಸೇರಿಸಿಬಿಡ್ತೇವೆ. ಯೋಗ, ಮನಸ್ಸು, ಪ್ರಾಣ ಎಲ್ಲವೂ ಒಂದೇ ಬಗೆ ಹುಚ್ಚು ಕುದುರೆ ಇದ್ದಾಗೆ ಇರ್ತದೆ. ಅಂದ ಯೋಗ ಮಾತ್ರ ಚೆನ್ನಾಗಿರಲಿ ಅಂತಾನೆ. ನೀನು ಮಾಡಿರತಕ್ಕಂತಹ ಯೋಗ ಅದು ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ಭಗವಂತನೊಡಗಿನ ಸಂಯೋಗ, ಅದೆಲ್ಲವೂ ವ್ಯಭಿಚರಿತವಾಗದಿರಲಿ ಅಷ್ಟೆ. ಅದು ತಪ್ಪಿಲ್ಲದಿರಲಿ, ಎಲ್ಲಿಯೋ ಯಾವುದೋ ನಿಯಂತ್ರಣಕ್ಕೆ ಒಗ್ಗದಿರಲಿ, ಯಾವುದೋ ನ್ಯೂನತೆಯಲ್ಲಿ ಅದು ಬಗ್ಗದಿರಲಿ, ಇನ್ನೇನನ್ನೂ ಅದನ್ನು ಸೇರಿಸಿಕೊಂಡು ಒಗ್ಗದಿರಲಿ. ನಮ್ಮದು ಯೋಗಗಳಿಗೆಲ್ಲ ಹಾಗೆ ಧಾರಾಳತನ. ಅದಕ್ಕೋಸ್ಕರ ಯಾರು ಕೊಟ್ಟದ್ದು ತಿನ್ನಲಿಕ್ಕೂ ಆಯಿತು, ಅವರಿಗೆ ಬೇಸರ ಆಗಬಾರ್ದು, ತಿನ್ನುವುದು, ಎಲ್ಲಿಯೋ ತಿನ್ನುವುದು, ಹೇಗೋ ತಿನ್ನುವುದು, ಏನೋ ಹೇಳುವುದು, ಎಲ್ಲಿಯೋ ಹೋಗುವುದು, ಎಲ್ಲವೂ ಇರಲಿ ಪರವಾಗಿಲ್ಲ. ಆ ರೇಣುಕಾಂಬ ಆಯಿತು, ಅಲ್ಲಿಗೂ ಕೈ ಮುಗಿದ. ಅದು 10-6 ಕ್ಷೇತ್ರದಲ್ಲಿ ಬಂದಾಗ ಬಂದಿತ್ತು, ಅದಕ್ಕೂ ಕೈ ಮುಗಿದೆ, ಅದರದ್ದು ಬೂತಿ ಹಾಕ್ಕೊಂಡೆ, ಇವನಿಗೂ ಇಷ್ಟ ಕೊಟ್ಟೆ, ಆಯಿತು. ಯಾರಿಗೆ ಏನು ದಾನ ಮಾಡಿದ, ಏನು ಕರ್ಮ ನಡೆಸಿದ, ಏನು ಯಜ್ಞ ಮಾಡಿದ, ಯಾವುದು ಕೇಳುವುದಿಲ್ಲ. ಎಲ್ಲ ಒಂದೇ ಅಲ್ವ ದೇವರು. ಕೊನೆಗೆ ಹೇಳಲಿಕ್ಕೆ ಶುರು ಮಾಡ್ತಾನೆ. ಅದರಿಂದ ಇವನ ಯೋಗ ಸರಿ ಇಲ್ಲ ಅಂತಾನೆ. ಭಗವಂತನೆಡೆಗೆ ಸಾಗಿದ್ದ ಮನಸ್ಸು ಅಲ್ಲ ಇದು. ಇತರ ದೇವತೆಗಳನ್ನೋ ದೈವಗಳನ್ನೋ ಇತರ ಸಂಬಂಧಿ ವಸ್ತುಗಳನ್ನು ಮುಟ್ಲಿಕ್ಕೆ ಹೋಗಿದೆ ಅಂತ. ಅದರಿಂದ ಮೊದಲು ಇಲ್ಲಿ ಎಚ್ಚರದಲ್ಲಿ ಕೃಷ್ಣ ಹೇಳಿದ್ದು, ನಿನ್ನ ಯೋಗ ಯಾವತ್ತೂ ಸಹ ತಪ್ಪದಿರಲಿ, ವ್ಯಭಿಚರಿತವಾಗದಿರಲಿ, ಅದು ಅನ್ಯಾಯಕ್ಕೆ ಒಗ್ಗದಿರಲಿ, ಬಲಾತ್ಕಾರಕ್ಕೆ ಬಗ್ಗದಿರಲಿ, ದಾಕ್ಷಿಣ್ಯಕ್ಕೆ ಅದು ಮರುಳಾಗದಿರಲಿ ಎನ್ನುವುದನ್ನು ಹೇಳುತ್ತಾ ಮುಖ್ಯವಾದ ಅಂಶದಲ್ಲಿ ವ್ಯಭಿಚಾರಕ್ಕೆ ಬೆಲೆ ಕೊಟ್ಟು ಯಾವತ್ತೂ ಸಹ ತಪ್ಪಿಲ್ಲದೆ ಶಾಸ್ತ್ರಕ್ಕನುಗುಣವಾದ ಸರ್ವಯೋಗದಿಂದ ನೀನು ಪ್ರಯತ್ನಿಸಿದರೆ ಖಂಡಿತವಾಗಿಯೂ ಆ ಪ್ರಯತ್ನ, ಆ ಧೃತಿ, ಆ ಧೈರ್ಯ ಅದು ವಾಸ್ತವವಾಗಿ ಅದು ಸಾತ್ವಿಕ ಅಂತ ಅನಿಸಿಕೊಳ್ಳುತ್ತದೆ ಅಂತ ಹೇಳಿ, ಈ ಧೃತಿಗೆ ಮಹಾಭಾರತದಲ್ಲಿ ಕುಂತಿಯನ್ನು ದೊಡ್ಡ ಸಂಗತಿಯಾಗಿ ಕೃಷ್ಣ ಹೇಳಿದ್ದು. ವೇದವ್ಯಾಸರು ಹೇಳುವಾಗಲೇ ಗಾಂಧಾರ್ಯಾ ಧರ್ಮಶೀಲತಾಂ ಧೃತಿಂ ಕುಂತ್ಯಾ ಶತ್ರು ಪ್ರಜ್ಞಾಂ ಅಂತಾರೆ. ವಿದುರನನ್ನು ಓದು, ಅವನ ಪ್ರಜ್ಞಾವಂತಿಕೆ ಅರ್ಥ ಮಾಡಿಕೊ ಅಂತ. ಗಾಂಧಾರಿಯನ್ನು ನೋಡು, ಅವಳ ಧರ್ಮನಿಷ್ಠೆ ಅರಿವಾಗಲಿ ಅಂತಾನೆ. ಕುಂತಿಯನ್ನು ಮಾತಾಡಿಸು, ಅವಳ ಧೃತಿಗೆ ನೀನು ಓಗೊಡು ಅಂತಾನೆ. ಧೃತಿಂ ಕುಂತ್ಯಾ. ಒಬ್ಬೊಬ್ಬರದು ಒಂದು ಗುಣವನ್ನು ವೇದವ್ಯಾಸರು ಎತ್ತಿ ಹಿಡಿದಿದ್ದಾರೆ. ಅನೇಕ ಗುಣಗಳಿದೆ. ಅವರ ಸೊಸೆಯಲ್ಲಿ ಇಬ್ಬರನ್ನು ತಂದಿದ್ದಾನೆ ಅವನು. ಗಾಂಧಾರಿಯನ್ನು ತಂದಿದ್ದಾನೆ, ಕುಂತಿಯನ್ನು ತಂದಿದ್ದಾನೆ. ಇಬ್ಬರು ಹೆಣ್ಮಕ್ಕಳು. ತನ್ನ ಮಕ್ಕಳ ಬಗ್ಗೆ ಹೇಳುವುದಿಲ್ಲವ, ಮೊಮ್ಮಕ್ಕಳ ಬಗ್ಗೆ, ಮಕ್ಕಳ ಬಗ್ಗೆ ಹೇಳುವುದಿಲ್ಲ. ಮಾಂಡು ಮೊದಲೇ ಹೋಗಿಬಿಟ್ಟ. ಧೃತರಾಷ್ಟ್ರನ ಬಗ್ಗೆ ಮಾತಾಡುವುದಿಲ್ಲ. ವಿದುರನ ಬಗ್ಗೆ ಹೇಳುತ್ತಾನೆ ಕ್ಷತ್ರು ಪ್ರಜ್ಞಾಮ್ ಅಂತ. ಕೌರವರ ಬಗ್ಗೆ ಮಾತಾಡುವುದಿಲ್ಲ. ಹಾಗಾಗಿ ವೇದವ್ಯಾಸರು ಬಹಳ ಚೆನ್ನಾಗಿ ಕುಂತಿಯನ್ನು ಎತ್ತರಕ್ಕೆ ನಿಲ್ಲಿಸಿ ಅವಳಲ್ಲಿರತಕ್ಕಂತಹ ಒಂದು ಕರ್ಮದಲ್ಲಿ ಬೇಕಾಗಿರತಕ್ಕ ಸಾತ್ವಿಕವಾದಂತಹ ಒಂದು ಧೃತಿ ಮೆಚ್ಚಬೇಕಾದ್ದು ಅಂತಾನೆ ಅವನು. ಧೃತಿಂ ಕುಂತ್ಯಾಹ ಅಂತ. ಅವಳ ಧೃತಿ ನೋಡಿ ಯಾವ ರೀತಿಯಿಂದ ಮನಸ್ಸಿನಲ್ಲಿ ಬಹಳ ಗಟ್ಟಿತನವನ್ನು ಇಟ್ಟುಕೊಂಡು ಇಂದ್ರಿಯಗಳಿಗೆ ಯಾವುದಕ್ಕೂ ಭೋಗ ಲಾಲಸೆಗೆ ಹೋಗದೆ ಕೊನೆಯ ಹಂತ ಪಾಂಡವರು ಗೆದ್ದಾಗಿದೆ. ಮೊದಲು 23 ವರ್ಷ ರಾಜ್ಯಭಾರ ಮಾಡಿದ್ದಾರೆ ಇಂದ್ರಪ್ರಸ್ಥದಲ್ಲಿ ಪಾಂಡವರು. ಕೊನೆಗೆ ಕೌರವರನ್ನು ಸೋಲಿಸಿದ ನಂತರ 36 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದಾರೆ. ಒಟ್ಟಿಗೆ ಪಾಂಡವರ ರಾಜ್ಯಭಾರ ಕ್ರಮ ನೋಡಿಕೊಂಡರೆ 60 ವರ್ಷದಷ್ಟು ದೀರ್ಘವಾದಂತಹ ರಾಜ್ಯಭಾರ ಅವರದ್ದು. 100 ವರ್ಷ ಬದುಕಿದ್ದಾರೆ, 108 ವರ್ಷ ಮಾಡಿ ಪರವಾಗಿಲ್ಲ. ಅದರಲ್ಲಿ 60 ವರ್ಷಗಳ ಕಾಲ ರಾಜ್ಯಭಾರ, ಒಂದು ದೃಷ್ಟಿಯಿಂದ ಪೂರ್ಣವಾದ ರಾಜ್ಯಭಾರದ ಕ್ರಮವರದ್ದು. ಇಷ್ಟು ದೊಡ್ಡದಾದ ರಾಜಕೀಯ ರಾಜ್ಯಭಾರ ಮಾಡುವ ಅರಸೊತ್ತಿಗೆ ಕಾಣುವುದು ಬಹಳ ಕಡಿಮೆ. ಯೋಗ್ಯವಾಗಿ 60 ವರ್ಷಗಳ ಕಾಲ ಅಂತ. ಇನ್ನೂ 10-12 ವರ್ಷ ಮಾಡಬಹುದಿತ್ತು. ಕಾಡಿನಲ್ಲಿ ತಿರುಗಿದ್ರಿಂದ ಕಡಿತ ಆಯಿತು ಅಂತಷ್ಟೇ ಹೊರತು ಮತ್ತೇನೂ ಅಲ್ಲ. ಹಾಗಾಗಿ 10-15 ವರ್ಷ ರಾಜ್ಯಭಾರ ಆಗಿದೆ. ಧೃತರಾಷ್ಟ್ರ ಕಾಡಿಗೆ ಹೊರಟ. ಮತ್ತೆ ಪಾಂಡವರಿಗೆ 15 ವರ್ಷ ಆಗಿದೆ ರಾಜ್ಯಭಾರ ಆಗಿ. ಕಾಡಿಗೆ ತೆರಳಿದ ಧೃತರಾಷ್ಟ್ರ. ಬೆನ್ನ ಹಿಂದೆ ಗಾಂಧಾರಿಗೆ ಹೋಗಿಬಿಟ್ಲು. ವಿದುರನಂದು ಮೊದಲೇ ಇಲ್ಲ, ಅಲ್ಲಿ ಮೊದಲಿಂದಲೇ ಇಲ್ಲ. ಮಂತ್ರಿ ನಾನು ಬೇಡ ಅಂದವ. ಯಾಕೆಂದರೆ ನಾನು ಮಂತ್ರಿ ಆಗಿದ್ದೆ. ಯಾಕೆ? ನಾನು ಯಮ, ಧರ್ಮರಾಜ ಮಂತ್ರಿ ಆಗಿದ್ದೆ ಧೃತರಾಷ್ಟ್ರನಲ್ಲಿ. ಈಗ ನೀನೇ ಯಮ, ನೀನೇ ಧರ್ಮ, ನೀನೇ ರಾಜನಿದ್ದಾಗ ಮಂತ್ರಿ ಯಾಕೆ ಬೇಕು ಹೇಳಿದ. ಹೋದ, ಮೊದಲೇ ಹೋಗಿದ್ದಾನೆ. ಈಗ ಗಾಂಧಾರಿ ಮತ್ತು ಧೃತರಾಷ್ಟ್ರ ಕಾಡಿಗೆ ಹೋದಾಗ ಕುಂತಿ ಹೋಗ್ತಾಳೆ ಒಟ್ಟಿಗೆ. ಅವರಿಬ್ಬರು ಕಣ್ಣಿಲ್ಲದವರು,
ಇದ್ರೂ ಕಣ್ಣು ಬಟ್ಟೆ ಕಟ್ಟಿದವಳು, ನಾನು ಹೋಗ್ತೇನೆ ಅವಳಿಗೆ ಅಂತ ಕುಂತಿ ಹೋಗಿಬಿಟ್ಟು. ಆಗ ಧರ್ಮರಾಜ ಹೇಳುತ್ತಾನೆ, ಅಮ್ಮ ನೀನು ಮೊದಲು ಕಾಡಲ್ಲಿದ್ದದ್ದು ಮತ್ತು ನಿನ್ನನ್ನು ಕಾಡುಪಾಲು ಮಾಡಿದೆವು, ಈಗ ಅರಸೊತ್ತಿಗೆ ನಮ್ಮ ಕೈಯಲ್ಲಿ ಬಂದಿದೆ, 15 ವರ್ಷ ಆಗುವುದಷ್ಟೇ, 3 ಯಜ್ಞಗಳ ಸಂಪಾದನೆ ಮಾಡಿದ್ದೇವೆ, ನೀನಿರಬೇಕು ರಾಜಮಾತೆ ಅಂದರೆ ಕೇಳೋದಿಲ್ಲ ಅವಳು. ನನ್ನ ದಾರಿ ನನಗೆ, ನನ್ನ ಸಾಧನೆ ನನಗೆ, ನಾನು ತೆರಳಬೇಕು, ನಾನು ಕೆಲಸ ಮಾಡಬೇಕು, ನಾನು ಅವರಿಗೆ ದಾರಿ ಇಲ್ಲದವರಿಗೆ ನಾನು ಕಣ್ಣಾಗಬೇಕು, ಹೋಗ್ತೇನೆ ಅಂತ. ಇವ ಅಮ್ಮ ಅಂತ ಕರೆದುಕೊಂಡು ಹಿಂದೆ ಹೋದರೆ ಬೈತಾಳವಳು, ನೀನು ಅಮ್ಮ ಕರಿಬೇಡ ಹೋಗ ಅಂತ, ಅಷ್ಟು ಜೋರು ಮಾಡ್ತಾಳವಳು. ಎಂಥದ್ದು ಅಮ್ಮ ಅಂತ ಕೂಗುದು, ನೀನು ಕೆಲಸ ಮಾಡು ಅಂತ. ಇದು ಧೃತಿ ಅಂದರೆ ಧೈರ್ಯ. ಸಾಧನೆ ಮಾಡುವಲ್ಲಿ ಮನಸ್ಸನ್ನು ಅರಸೊತ್ತಿಗೆಗೆ ಮಕ್ಕಳ ಕೂಗಿಗೆ ಕೊಡದೆ, ಭೋಗದ ವಿಷಯಗಳೆಡೆಗೆ ತನ್ನ ಇಂದ್ರಿಯಗಳನ್ನು ಹರಿಯ ಬಿಡದೆ, ತನ್ನ ಪ್ರಾಣಕ್ಕೆ, ತನ್ನ ದೇಹಕ್ಕೆ, ತನ್ನ ಕಸುವಿಗೆ, ತನ್ನ ನಿಜವಾದಂತಹ ಬದುಕಿಗೆ ಯಾವುದೇ ಬಗೆಯಾದ ಹಂಬಲವನ್ನು ವ್ಯಕ್ತಪಡಿಸದೆ, ಹೌದು ಅರಮನೆಯಲ್ಲಿದ್ದರೆ ಚೆನ್ನಾಗಿರುತ್ತದೆ ಎನ್ನುವ ಯಾವುದನ್ನು ಕಾಡಿಗೆ ತಾನಷ್ಟಕ್ಕೆ ನಡೆದು ಬಿಟ್ಲು. ಇದು ಮನ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣಿ. ಈಗ ಯೋಗ ಶಬ್ದಕ್ಕೆ ಪರಮಾತ್ಮನಲ್ಲಿನ ಸಂಬಂಧ ಸ್ಪಷ್ಟ ಅರ್ಥ ಆಗ್ತದೆ. ಭಗವಂತನಲ್ಲಿನ ಸಂಬಂಧವೇ ನಿಜವಾದ ಯೋಗ್ಯವಾದ ಸಂಬಂಧ. ಇದಕ್ಕೆ ಯಾವುದೇ ಕುಂದುಕೊರತೆಗಳಿಲ್ಲದ ಆಗಬೇಕು. ಮಕ್ಕಳ ಪ್ರೀತಿ, ಅರಸೊತ್ತಿಗೆಯ ಆಲೋಚನೆ, ಪ್ರಜೆಗಳ ಸಂಬಂಧ ಎಷ್ಟಿಲ್ಲ. ಅವಳು ಹೇಳ್ತಾಳೆ, ಮೊದಲೇ ಹೇಳ್ತಾಳೆ ಕೃಷ್ಣನಲ್ಲಿ, ಕೃಷ್ಣ ಏನು ಬೇಕು ಕೇಳಿದರೆ ನನಗೆ ಆಪತ್ತು ಬರಲಿ ಅಂತ ಕೇಳಿಕೊಂಡು ಕುಂತಿ ಹೇಳುತ್ತಾಳೆ, ಮೊದಲಿಗೆ ನನ್ನ ಮತ್ತು ನಿನ್ನ ಅಂದರೆ ನಿನ್ನವರ ಸಂಬಂಧದ ಪ್ರಜ್ಞೆಯನ್ನು ಕಡಿದು ಬಿಡು ಅಂತಾಳೆ. ಅವಳು ಕೇಳಿದ್ದಷ್ಟೇ ಮೊದಲು ಕೃಷ್ಣನಲ್ಲಿ, ನನಗೂ ಅವರಿಗಿರತ ಸ್ನೇಹ ಪಾಶಮಿಮಂ ಚಿಂದಿ ದೃಢಂ ವೃಷ್ಣಿಷು ಪಾಂಡುಷು. ನನ್ನ ಮಕ್ಕಳಲ್ಲಿರತಕ್ಕ ಪ್ರೀತಿಯೂ ನನಗೆ ನಿಂತು ಹೋಗಲಿ. ನಿನ್ನವರ ಯಾದವರ ಮೇಲೆ ಇರತಕ್ಕ, ನಾನು ಯಾದವಿ, ಆ ವಂಶದಲ್ಲಿ ಬಂದವಳು, ತಾಯಿ ಮನೆ, ಅಲ್ಲಿನ ಸೊಗಸು ನನ್ನನ್ನು ಕೈಬೀಸಿ ಕರೆಯದಿರಲಿ, 2 ಕಡೆಯ ನನ್ನ ಪ್ರೀತಿಯ ಕೊಂಡಿಯನ್ನು ಕಳಚಿ ಬಿಡುವಂತಾಳೆ ಅವಳು. ಅಂತಹ ಒಂದು ಯೋಗ, ಅವ್ಯಭಿಚರಿತವಾದ ಭಗವನ್ನಿಷ್ಠೆ, ಅದು ಧೃತಿ, ಸಾತ್ವಿಕವಾದ ಧೃತಿ ಎನ್ನುವ ಮಟ್ಟಿನಲ್ಲಿ ನಾವೊಂದು ಆದರ್ಶ ಮಹಿಳೆಯನ್ನಿಲ್ಲಿ ಕಾಣಲಿಕ್ಕೆ ಬರುತ್ತೆ. ಕೃಷ್ಣನ ತನ್ನ ಸೋದರತ್ತೆಯನ್ನೇ ಪಾರ್ಥನಿಗೆ, ಇಲ್ಲ ಅದಕ್ಕೆ ಪಾರ್ಥ ಅಂತ ಕರೆದತ್ತು. ನಿನ್ನ ತಾಯಿಯ ನೆನಪು ಮಾಡಿಕೊ, ಅವಳ ಸಾತ್ವಿಕವಾದ ಧೃತಿ ನಿನಗೆ ಅದು ವಿಶೇಷವಾಗಿ ಬೆಂಬಲ ಕೊಡಲಿ ಅನ್ನುವ ಮಟ್ಟಿನಲ್ಲಿ ಪಾರ್ಥ ಅಂತ ಕರೆದು ಕೃಷ್ಣನನ್ನು, ಅರ್ಜುನನನ್ನು ಕೃಷ್ಣ ಕರೆದು ಸತ್ವಧೃತಿಯ ಒಂದು ತಾಣವನ್ನು ತೋರಿಸಿಕೊಟ್ಟಿದ್ದಾನೆ. ಶ್ರೀಕೃಷ್ಣಾರ್ಪಣ ಕೊಟ್ಟಿದ್ದಾನೆ, ಶ್ರೀಕೃಷ್ಣಾರ್ಪಣ ಕೊಟ್ಟಿದ್ದಾನೆ, ಶ್ರೀಕೃಷ್ಣಾರ್ಪಣ ಕೊಟ್ಟಿದ್ದಾನೆ, ಶ್ರೀಕೃಷ್ಣಾರ್ಪಣ ಕೊಟ್ಟಿದ್ದಾನೆ, ಶ್ರೀಕೃಷ್ಣಾರ್ಪಣ ಕೊಟ್ಟಿದ್ದಾನೆ.